ಮುಂದಿನ ಪಂದ್ಯ ಅಶೋಕ್ 11 ವರ್ಸಸ್ ಸೈಲೆಂಟ್ ಬಾಯ್ಸ್ ಎರಡು ತಂಡಗಳ ನಡುವೆ ನಡೀತದೆ. ನಾಣ್ಯ ಚಿಮ್ಮಿಕೆಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ. ಈ ಒಂದು ಮಲ್ಲೇಶ್ವರಂ ಆಟದ ಮೈದಾನ ಈ ಅಂಕಣದಲ್ಲಿ ಯೂತ್ ಕಪ್ ರಾತ್ರಿ ಹಗಲು ಒಂದು ಟೆನ್ನಿಸ್ ಬಾಲ್ ಒಂದು ಪಂದ್ಯಾವಳಿಯನ್ನ ಅದ್ದೂರಿಯಾಗಿ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ. ಇದರ ಆಕರ್ಷಣೀಯ ಕೇಂದ್ರ ಬಿಂದುವಾಗಿ ಕಂಡು ಬರ್ತಾ ಇದ್ದಾರೆ. ಇದರ ಅಧ್ಯಕ್ಷರು ಸಹ ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀಯುತ MS ರಾಮಯ್ಯರವರ ಸುಪುತ್ರ ರಕ್ಷಾ ರಾಮಯ್ಯರವರು, ಅದೇ ರೀತಿ ಗೌರವ ಅಧ್ಯಕ್ಷರಾಗಿ ಶ್ರೀಯುತ ಸುಂದರ್ ರಾಮಯ್ಯರವರು ಸಹ ಈ ಒಂದು ಪಂದ್ಯಾವಳಿಗೆ ತಮ್ಮ ತನ್ಮನ ಧನದಿಂದ ಸಹಕರಿಸಿ ಈ ಒಂದು ಅದ್ಧೂರಿಯಾದ ವ್ಯವಸ್ಥಿತ ಪಂದ್ಯಾವಳಿಗೆ ತಮ್ಮ ಒಂದು ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನೀಡಿರುತ್ತಾರೆ. ಅದೇ ರೀತಿ ಸಂಚಾಲಕರಾಗಿ ಪ್ರಭುರವರು ಕಾಣಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಅತಿಥಿಗಳಾಗಿ ಮಲ್ಲೇಶ್ವರಂ ಯೂತ್ ಕಾಂಗ್ರೆಸ್ನ ಅಸೆಂಬ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಅನಿಲ್ ಕುಮಾರ್ ಅವರು ಸಹ ಬೆಳಗ್ಗಿನಿಂದಲೇ ಈ ಒಂದು ಅಂಕಣದ ಮೂಲೆ ಮೂಲೆಯಲ್ಲೂ ಕಾಣಿಸ್ಕೊಳ್ತಾ ಇದ್ದಾರೆ. ಅಚೀವರ್ಸ್ ಪ್ರಕಾಶ್ ರವರ ತಮ್ಮ ವೆಹಿಕಲ್ ನ ಕೀ ಇಲ್ಲಿ ನಮ್ಮ ಹತ್ರ ಇದೆ. ಕಾಮೆಂಟ್ ಪ್ರಕಾಶ್ ಅವರು ಬಂದು ಇಲ್ಲಿ ಪಡೆದುಕೊಳ್ಬೇಕು. ಅಚೀವರ್ಸ್ ತಂಡದ ಪ್ರಕಾಶ್ ಅವರು ತಮ್ಮ ವಾಹನದ ಕೀಲಿ ಕೈ ನಮ್ಮ ಹತ್ರ ಇದೆ, ಕಮೆಂಟ್ರಿ ಬಾಕ್ಸ್ ಹತ್ರ, ದಯವಿಟ್ಟು ಬಂದು ಪಡೆದುಕೊಳ್ಳಿ. ಮಳೆರಾಯ ವರುಣ ದೇವನ ಒಂದು ಭಯದ ವಾತಾವರಣದಲ್ಲಿ ಈ ಒಂದು ಪಂದ್ಯಾವಳಿ ಸಾಗ್ತಾ ಇದೆ. ಸಮಯಾವಕಾಶ ತುಂಬಾ ಕಮ್ಮಿ ಇರೋದ್ರಿಂದ ಅಚೀವರ್ಸ್ ತಂಡದ ಪ್ರಕಾಶ್ ತಮ್ಮ ವಾಹನದ ಕೀಲಿಕೆಯನ್ನ ಪಡೆದುಕೊಳ್ಬೇಕು. ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಹತ್ರ ಬಂದು ಈ ಒಂದು ಯೂತ್ ಕಪ್ ರಾತ್ರಿ ಹಗಲು ಹೊನಲು ಬೆಳಕಿನಲ್ಲಿ ಈ ಒಂದು ಯೂತ್ ಕಪ್ ಅನ್ನ ಜಯಿಸಿದಂತಹ ಚಾಂಪಿಯನ್ ತಂಡ 70,000 ರೂಪಾಯಿ ನಗದಿನೊಂದಿಗೆ ಆಕರ್ಷಕ ಟ್ರೋಫಿಯನ್ನು ತನ್ನದಾಗಿಸಿಕೊಳ್ಳಲಿದೆ. ಅದೇ ರೀತಿ ರನ್ನರ್ಸ್ ಅಪ್ ತಂಡ 35,000 ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ತನ್ನದಾಗಿಸಿಕೊಳ್ಳಲಿದೆ. ಅದೇ ರೀತಿ ಮೂರನೇ ಪ್ರಶಸ್ತಿಯಾಗಿ 10,000 ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ತಮ್ಮದಾಗಿಸಿಕೊಳ್ಬಹುದು. ಒಂದು ಅತ್ಯುತ್ತಮವಾದ ಅವಕಾಶ. ಈ ಒಂದು ಪಂದ್ಯಾವಳಿಯನ್ನ ಗೆದ್ದಂತಹ ತಂಡ 70,000 ರೂಪಾಯಿ ನಗದಿನೊಂದಿಗೆ ಆಕರ್ಷಕ ಟ್ರೋಫಿಯನ್ನು ತಮ್ಮದಾಗಿಸಿಕೊಳ್ಬಹುದು. ಈ ಒಂದು ಶನಿವಾರ ಹಾಗೂ ಭಾನುವಾರ ನಡೆಯುತ್ತಿರ್ತಕ್ಕಂತಹ ಈ ಒಂದು ಅದ್ದೂರಿಯಾದ ವ್ಯವಸ್ಥಿತ ಪಂದ್ಯಾವಳಿ ಈ ಒಂದು ಪಂದ್ಯಾವಳಿ ಆಗಿರ್ತದೆ. ಅದೇ ರೀತಿ ಸರಿಸುಮಾರು 58 ವರ್ಷಗಳ ಬೃಹತ್ ಇತಿಹಾಸವನ್ನು ಹೊಂದಿರತಕ್ಕಂತಹ
ಸರಿಸುಮಾರು 300ಕ್ಕೂ ಹೆಚ್ಚು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದಂತಹ ಜೈ ಕರ್ನಾಟಕ ತಂಡದ ಆಟಗಾರರು ಆಗಿರ್ತಕ್ಕಂತಹ ಸಚಿನ್ ಮಹದೇವ್ ರವರ ನಾಯಕತ್ವದಲ್ಲಿ, ತಮ್ಮ ಮಾಲೀಕತ್ವದಲ್ಲಿ ಎಂ ಸ್ಪೋರ್ಟ್ಸ್ ಒಂದು ನೇರ ಪ್ರಸಾರ ಸಹ ಕಂಡು ಬರ್ತಾ ಇದೆ. ವಿಶ್ವದ ಮೂಲೆ ಮೂಲೆಯಲ್ಲೂ ಸಹ ಯೂಟ್ಯೂಬ್ ಮೂಲಕ ಈ ಒಂದು ಎಂ ಸ್ಪೋರ್ಟ್ಸ್ ಚಾನೆಲ್ ನಲ್ಲಿ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನ ವೀಕ್ಷಕರಾಗಿ ನೋಡಬಹುದು. ಎಂ ಸ್ಪೋರ್ಟ್ಸ್ ಇವರ ರೂವಾರಿಯಾಗಿ ಕಂಡು ಬರ್ತಾ ಇದ್ದಾರೆ ಸಚಿನ್ ಮಹದೇವ. ಇವರು ಜೈ ಕರ್ನಾಟಕದ ಪ್ರಮುಖ ಆಟಗಾರರು. ಒಂದು ಸಣ್ಣ ಬದಲಾವಣೆ. ಮುಂದಿನ ಪಂದ್ಯ ಅಯೋಧ್ಯ ಚಾಲೆಂಜರ್ಸ್ ವರ್ಸಸ್ ಸ್ಪಾಟನ್ಸ್. ಎರಡು ತಂಡದ ನಾಯಕರು ಟಾಸ್ಗಾಗಿ ಬರಬೇಕು. ಇದೀಗ ಒಂದು ಸಣ್ಣ ಬದಲಾವಣೆ. ಮುಂದಿನ ಪಂದ್ಯ ಸ್ಪಾಟನ್ ವರ್ಸಸ್ ಅಯೋಧ್ಯ, ಈ ಎರಡು ತಂಡಗಳ ನಡುವೆ ಕಂಡು ಬರ್ತದೆ. ದಿನದ ಮೊದಲ ಪಂದ್ಯವನ್ನ ಅಯೋಧ್ಯ ತಂಡ ಕಳೆದುಕೊಂಡಿತು. ಈ ಒಂದು ಪಂದ್ಯದಲ್ಲಿ ಯಾವ ರೀತಿಯ ಒಂದು ವಾಪಸಾತಿ ಕಮ್ಬ್ಯಾಕ್ ಅನ್ನ ಮಾಡುತ್ತಂತ ಕಾದು ನೋಡೋಣ. ಅದೇ ರೀತಿ ಅಯೋಧ್ಯ ಚಾಲೆಂಜರ್ಸ್ ಹಾಗೂ ಸ್ಪಾಟನ್ ಎರಡು ತಂಡದ ಪ್ಲೇಯಿಂಗ್ 11 ಲಿಸ್ಟ್ ಅನ್ನು ಆದಷ್ಟು ಬೇಗ ಇಲ್ಲಿ ನಮ್ಮಲ್ಲಿ ಸಲ್ಲಿಸಬೇಕು. ಈ ಒಂದು ಪಂದ್ಯ ಲೈವ್ ಮುಖಾಂತರ ಬರೋದ್ರೊಂದಿಗೆ ಸ್ಪಾಟನ್ಸ್ ತಮ್ಮ ತಂಡದ ಪ್ಲೇಯಿಂಗ್ 11 ಬರ್ಕೊಡಿ ದಯವಿಟ್ಟು. ಅದೇ ರೀತಿ ಅಯೋಧ್ಯ ತಂಡದ ಪ್ಲೇಯಿಂಗ್ 11 ಲಿಸ್ಟ್ ಅನ್ನು ಆದಷ್ಟು ಬೇಗ ಇಲ್ಲಿ ಬರ್ಕೊಡ್ಬೇಕು. ತಮಗೆ ಅಂತಿಮ ಕರೆ, ಸಮಯ ಅವಕಾಶ ತುಂಬಾ ಕಮ್ಮಿ ಇದೆ. ಆದಷ್ಟು ಬೇಗ ಈ ಪಂದ್ಯಕ್ಕೆ ಒಂದು ಚಾಲನೆಯನ್ನು ಕೊಡಬೇಕು. ಅಕ್ಷರಶಃ ಕ್ರಿಕೆಟ್ ಒಂದು ಅನಿಶ್ಚಿತೆಯ ಆಗರ. ಅದೇ ರೀತಿ ಈ ಒಂದು ಪಂದ್ಯಾವಳಿಯಲ್ಲಿ ನಿಮ್ಮೆಲ್ಲರ ಸೌಭಾಗ್ಯ ಪುಣ್ಯ ಅಂತ ಹೇಳ್ಬೋದು. ಒಂದು MPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ತಂಡ ಇನ್ನೂ ಸಹ ತಮ್ಮ ಒಂದು ರೆಕ್ಕೆ ಪುಕ್ಕವನ್ನ ಕಟ್ಟಿಕೊಳ್ಳುವಂತಹ ಒಂದು ಯುವ ಪ್ರತಿಭಾನ್ವಿತ ಆಟಗಾರರ ಸಂಗಮ ಕಾದು ನೋಡೋಣ. ಈ ಒಂದು ಬಲಿಷ್ಠ ಒಂದು ಸೀನಿಯರ್ಸ್ ತಂಡದ ಎದುರು ಒಂದು ಜೂನಿಯರ್ ತಂಡದ ರೀತಿಯಲ್ಲಿ ಇರತಕ್ಕಂತಹ MPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ತಂಡದ ಆಟಗಾರರು, ಅದರಲ್ಲೂ ಯುವ ಆಟಗಾರರು, ಯಂಗ್ ಬ್ಲಡೆಡ್ talented guys, how they are going to perform in this match, it matters quite a lot.
ಕ್ರಿಕೆಟ್ ಒಂದು ಅನಿಶ್ಚಿತ ಆಗರ 2007ರ ವಿಶ್ವಕಪ್ನಲ್ಲಿ ಭಾರತ ತಂಡದ ಒನ್ ಡೇ ವಿಶ್ವಕಪ್ನಲ್ಲಿ ಯಾವ ರೀತಿಯ ಒಂದು ಪ್ರದರ್ಶನ ನೀಡಿತು ಅಂತ ಕಾದು ನೋಡಿದ್ದೇವೆ. ಆಗ ವಿಶ್ವ ಮಟ್ಟದಲ್ಲಿ ಒಂದು ಮಾತು ಬರ್ತಾ ಇತ್ತು, ಬಾಂಗ್ಲಾದೇಶ ತಂಡ ವಿಶ್ವ ಮಟ್ಟದಲ್ಲಿ ಇನ್ನೂ ಸಹ ಒಂದು ರೀತಿಯಲ್ಲಿ ಅಂಡರ್ ಡಾಗ್, ಇನ್ನೂ ಸಹ ಅಂಬೆಗಾಲಿಡುವ ತಂಡ ಅಂತ ಹೇಳ್ತಾ ಇದ್ರು. ಆದರೆ ಆ ಪಂದ್ಯಾವಳಿಯಲ್ಲಿ ಅಕ್ಷರಶಃ ಎದುರಾಳಿ ಪಾಳೆಯದ ಮೇಲೆ ಒಂದು ರೀತಿಯಲ್ಲಿ ಸಿಂಹ ಸದೃಶವಾಗಿ ಒಂದು ಅಟ್ಯಾಕ್ ದಾಳಿಯನ್ನು ಮಾಡಿದ್ರು ಬಾಂಗ್ಲಾದೇಶ ತಂಡ. ಆ ಪಂದ್ಯಾವಳಿಯಲ್ಲಿ ಒನ್ ಡೇ ವರ್ಲ್ಡ್ ಕಪ್ ನಲ್ಲಿ 2007ರಲ್ಲಿ ಸರಿಯಾಗಿ ಭಾರತ, ಪಾಕಿಸ್ತಾನ, ದಕ್ಷಿಣ ಆಫ್ರಿಕಾ ಈ 3 ಬಲಾಢ್ಯ ತಂಡಗಳನ್ನ ವಿಶ್ವಕಪ್ ನ ಲೀಗ್ ಹಂತದಿಂದಲೇ ಹೊರಹಟ್ಟುವಲ್ಲಿ ಯಶಸ್ಸನ್ನ ಕಂಡಂತಹ ಒಂದು ಅತ್ಯುತ್ತಮ ತಂಡವಾಗಿ ಹೊರಹೊಮ್ಮಿತು. ಅದಕ್ಕೆ ಹೇಳುವುದು ಕ್ರಿಕೆಟ್ ಒಂದು ಅನಿಶ್ಚಿತ ಆಗರ. ತದನಂತರ MS ಧೋನಿಯವರ ನಾಯಕತ್ವವನ್ನು ಪಡೆದಂತಹ ಭಾರತ ತಂಡ ಚೊಚ್ಚಲ ವಿಶ್ವಕಪ್ ಅನ್ನು ತನ್ನದಾಗಿಸಿಕೊಂಡಿತು. ಅದರಲ್ಲೂ ಅಂತಿಮ ಓವರ್ನ ಜೋಗಿಂದರ್ ಶರ್ಮಾರವರ ಕೈಯಲ್ಲಿದ್ದಾಗ 6 ಎಸೆತಗಳಲ್ಲಿ 13 ರನ್ಗಳ ಗುರಿಯಿತು. ಆ ಪಂದ್ಯ ಇನ್ನೇನು ಜೋಗಿಂದರ್ ಶರ್ಮಾ ಇನ್ನೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಬೇಕಾದಂತಹ ಒಬ್ಬ ಬೌಲರ್ ಆಗಿದ್ರು. ತಮ್ಮ ಅನುಭವವಿಲ್ಲದ ಒಬ್ಬ ಅನನುಭವಿ ಬೌಲರ್. ಅದರಲ್ಲೂ ಅಂಕಣದಿಂದ ಇತರೆ ಆಟಗಾರರು ಏನು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರ, ದಯಮಾಡಿ ಅಂಕಣದಿಂದ ಹೊರ ಹೋಗ್ಬೇಕು, ತೆರವು ಮಾಡಿಕೊಡಿ. ಒಂದು ಅಧಿಕೃತ ಪಂದ್ಯ ಚಾಲನೆಯಲ್ಲಿದೆ. ಇದೀಗ ಈ ಒಂದು ಪಂದ್ಯಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದೇವೆ. ಅಯೋಧ್ಯೆ ತಂಡ ಟಾಸ್ ಅನ್ನು ಜಯಿಸಿ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ತಮ್ಮ ಒಂದು ಕ್ಷೇತ್ರಕ್ಷಣೆಯ ಒಂದು ಚಕ್ರವ್ಯೂಹವನ್ನು ಆದಷ್ಟು ಬೇಗ ಸನ್ನದ್ಧಗೊಳಿಸಿಕೊಳ್ಬೇಕು. ಅಯೋಧ್ಯೆ ತಂಡ ಆದಷ್ಟು ಬೇಗ ತಮ್ಮ ಒಂದು ಕ್ಷೇತ್ರಕ್ಷಣೆಯ ಒಂದು ಚಕ್ರವ್ಯೂಹವನ್ನು ಸನ್ನದ್ಧಗೊಳಿಸಿಕೊಳ್ಬೇಕು. ಸಮಯಾವಕಾಶ ತುಂಬಾ ಕಡಿಮೆ ಇದೆ. ಆರಂಭಿಕ ಬ್ಯಾಟ್ಸ್ಮನ್ಗಳು ತಮ್ಮ 12ನೇ ಆಟಗಾರರೊಬ್ಬರನ್ನು ಕಳಿಸ್ಕೊಡಿ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ MPS ತಮ್ಮ 12ನೇ ಆಟಗಾರರನ್ನ ದಯವಿಟ್ಟು ಇಲ್ಲಿ ವೇದಿಕೆ ಹತ್ರ ಕಳಿಸ್ಕೊಡಿ. MPS ತಂಡದ ನಾಯಕರ ಗಮನಕ್ಕೆ ತಮ್ಮ 12ನೇ ಆಟಗಾರರನ್ನ ವೇದಿಕೆ ಹತ್ರ ಕಳಿಸ್ಕೊಡ್ಬೇಕು. MPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ತಂಡದ ನಾಯಕರ ಗಮನಕ್ಕೆ ತಮ್ಮ 12ನೇ ಆಟಗಾರರನ್ನ ಇಲ್ಲಿ ವೇದಿಕೆ ಹತ್ರ ಕಳಿಸ್ಕೊಡಿ ಆದಷ್ಟು ಬೇಗ. ಯಾರು ಬ್ಯಾಟ್ಸ್ಮನ್ ಗೊತ್ತಾ? ದಯಮಾಡಿ ಅಂಕಣದ ಒಳಗಡೆ ತಾವು ಪ್ರಾಕ್ಟೀಸ್ ಮಾಡಬೇಡಿ. ತಾಲೀಮಿನಲ್ಲಿ ಏನಿದ್ದೀರಾ ದಯವಿಟ್ಟು ನೀವು ಹೊರಗಡೆ ಪ್ರಾಕ್ಟೀಸ್ ಮಾಡ್ಬೇಡಿ. ಯಾರು ಬೇಡ ಅನ್ನಲ್ಲ ದಯವಿಟ್ಟು. ಅದಕ್ಕೂ ಪಂದ್ಯ ಚಾಲನೆಯಲ್ಲಿದೆ. ತಮ್ಮ ಸಹಕಾರ ನನಗೂ ಬೇಕು. 12ನೇ ಆಟಗಾರರು ಓಕೆ, ಆಲ್ ಆರ್ ರೆಡಿ. ಒನ್ ಸೆಕೆಂಡ್ ಅಪ್ಪ. ಅಂಕಣದ ಮಧ್ಯದಲ್ಲಿ ಯಾರು ಇರಬೇಡಿ. ಅಂಕಣವನ್ನು ತೆರವು ಮಾಡಿಕೊಡಿ ದಯವಿಟ್ಟು. ಓಕೆ, ಎವ್ರಿಥಿಂಗ್ ಇಸ್ ಫೈನ್, ಯು ಕ್ಯಾನ್ ಪ್ರೊಸೀಡ್. ಸಿಸ್ಟಮ್ ರೆಡಿನಾ? ಒನ್ ಸೆಕೆಂಡ್ ಅಪ್ಪ. ಸ್ಪಾಟನ್ ಯುವ ಪ್ರತಿಭಾನ್ವಿತ ಬಿಸಿ ರಕ್ತದ MP ಪಬ್ಲಿಕ್ ಸ್ಕೂಲ್ನ ಬೌಲರ್ ನೇಮ್ ಹೇಳಿದ್ರೆ ಓಕೆ ಸರ್. ಕ್ಯಾರಿ ಬೋಪಾಸ್ ರವರು ಆರಂಭಿಕ ಬೌಲರ್ ಆಗಿ, ಸುಮಕರ್ ಅವರು ಸ್ಟ್ರೈಕ್ ನಲ್ಲಿ, ನಾನ್ ಸ್ಟ್ರೈಕ್ ನಲ್ಲಿ
ಆದಿತ್ಯ. ಮತ್ತೊಮ್ಮೆ ಈ ಬಾರಿ ಉತ್ತಮವಾದ ಎಸೆತ ಬೌಲರ್ ಬಪಾಸ್ ರವರಿಂದ 2 ಸತತ ಡಾಟ್ ಬಾಲ್ಗಳು ಚುಕ್ಕೆ ಎಸೆತ ಕಂಡು ಬರ್ತಾ ಇದೆ. ಯಾವುದೇ ರನ್ಗೆ ಆಸ್ಪದವಿಲ್ಲ. ಈ ಬಾರಿ ನೇರವಾಗಿ ಕ್ಷೇತ್ರಕ್ಷಕನ ಕೈಯಲ್ಲಿ ಶಾರ್ಟ್ ಮಿಡಾನ್ ವಿಭಾಗದಲ್ಲಿದ್ದಂತಹ ಕ್ಷೇತ್ರಕ್ಷಕನ ಸುಲಭವಾದ ಸುರಕ್ಷಿತ ವ್ಯವಸ್ಥೆಯಲ್ಲಿ ನೋ ಸ್ಕೋರ್ whatsoever. They lost their topper is gone without firing. Mr. Sumuka is walking back to the pavilion, and now they will have to stitching together one of the good partnership. They are young-blooded participants of in this tournament. What a ambitions zeal to play in this tournament. Left-handed batsman name Pranesh, superbly played a delicate touch towards the leg side region. Just a single excellent batting. He looks technically very sound batsman. Let us wait and see how they can carry on the innings. Already they are in a big trouble. How they are going to come back to the game. This time very well striker, that's gone all the way for fence. 4 runs, 1 bounce into the fence. It was short with delivery, it was asking the trouble, and it's a deserved treatment from the batsman. Pranesh. Once again he is batting very well indeed. That will raise all the way for 4, I think. Yes indeed. That's back-to-back boundaries here. Mr. Pranesh is giving back to his team some life tonic, glucose. What a clinical performance from this guy. All of a sudden he started the 5 walks with a blazing batting with the 2 consecutive boundaries for his team. And which means it's bringing the left-handed crafty batsman Mr. Aditya on strike. One second. ಬೌಲರ್ ನೇಮ್ ಯಾರು? ಪ್ರಮೋದ್. ತಮ್ಮ ಕೂಟದ ಮೊದಲ ಹಾಗೂ ತಂಡದ ಪರವಾಗಿ 2ನೇ ಓವರ್ನ ಸೆಲ್ಲು ಪ್ರಮೋದ್ ಅವರನ್ನು ಎದುರಿಸುವಂತಹ ಬ್ಯಾಟ್ಸ್ಮನ್ ಆದಿತ್ಯ, ಎಡಗೈ ಬ್ಯಾಟ್ಸ್ಮನ್. ದಯಮಾಡಿ ಇಲ್ಲಿ ಕಮೆಂಟ್ರಿ ಬಾಕ್ಸ್ ಹತ್ರ ಸರ್ ಇಲ್ಲಿ ಲೈವ್ ಅಲ್ಲಿ ಬರ್ತಾ ಇದೆ. ತಂಡಕ್ಕೆ 1 ರನ್ ಸೇರ್ಪಡೆ ಎಡಗೈ ಬ್ಯಾಟ್ಸ್ಮನ್ ಮೂಲಕ. ಕ್ಷಮಿಸಿ, ಆದಿತ್ಯ ಸ್ಟ್ರೈಕ್ ನಲ್ಲಿ ಲೆಗ್ ಸ್ಟಂಪ್ ನಿಂದ ತೀರಾ ಆಚೆ ಬದಲಿಸಿದ ಅಂಪೈರ್ ಇಂದ ವೈಡೇಶ್ವರಿ ಎಂಬ ತೀರ್ಪು. 1+1, 2 runs will be added to the total here. 2 ರನ್ಗಳು ಜಮಾವಣೆ ಆಗ್ತದೆ ತಂಡಕ್ಕೆ. ಇದೀಗ ಎಡಗೈ ಬ್ಯಾಟ್ಸ್ಮನ್ ಪ್ರಾಣೇಶ್ ಅವರು ಸ್ಟ್ರೈಕ್ ನಲ್ಲಿದ್ದಾರೆ. ಒಬ್ಬ ಕಲಾತ್ಮಕ ಟೆಕ್ನಿಕಲ್ ಬ್ಯಾಟ್ಸ್ಮನ್. ಈ ಬಾರಿ ಒಂದು ಲಾಫ್ಟೆಡ್ ಶಾಟ್ ಹೊಡೆಯಲು ಹೋದ್ರೆ ಒಂದು ಚೆಕಿಂಗ್ ಶಾಟ್ ಮೂಲಕ ಅದೃಷ್ಟ ಅವರ ಪಾಲಿಗಿತ್ತು. ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಾರೆ. ಇಲ್ಲಿ ಒಂದು ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು.
ಪ್ರಮೋದ್. ಓಕೆ, ಈ ಬಾರಿ ಮುನ್ನುಗ್ಗಿ ಹೊಡೆದ್ರು ಎಡಗೈ ಬ್ಯಾಟ್ಸ್ಮನ್ ಅವರು ಒಂದು ಆಕರ್ಷಕವಾಗಿ ಹೊಡಿತಾ ಇದ್ದಾರೆ ಲೆಗ್ ಸೈಡ್ ವಿಭಾಗದಲ್ಲಿ. ಸ್ಕೋರ್ ತಂಡದ ಒಟ್ಟು ಮೊತ್ತ 12 ಏರಿಕೆ. ಒಂದು ಬ್ಯಾಟ್ ಅನ್ನ ಸಹ ಬದಲಾವಣೆ ಮಾಡ್ಕೊತಾ ಇದ್ದಾರೆ. 3 more balls to go. ಆದಿತ್ಯರವರು ಸ್ಟ್ರೈಕ್ ನಲ್ಲಿ ಈ ಬಾರಿ ಅತ್ಯುತ್ತಮವಾಗಿ ಹೊಡೆದು ಒಂದು ಕಲಾತ್ಮಕ ಹೊಡೆತ. 1 ರನ್ ಅನ್ನು ಪಡೆದುಕೊಂಡು 2ನೇ ರನ್ಗೆ ಯತ್ನಿಸ್ತಾರಾದ್ರೂ ನೋಡೋಣ. ಇಲ್ಲ, ಕೇವಲ 1 ರನ್ಗೆ ತೃಪ್ತಿ ಪಡಬೇಕಾಯ್ತು. ಒಂದು ಉತ್ತಮವಾದ ಕ್ಷಣೆ, ಒಂದು ಅತ್ಯುತ್ತಮವಾದ ಬ್ಯಾಟಿಂಗ್ ನ ಒಂದು ತಾಲೀಮ್ ಕಂಡು ಬರ್ತಾ ಇದೆ. ಒಂದು ಅತ್ಯುತ್ತಮವಾದ ಒಂದು ರನ್ ಅನ್ನು ಸಹ ಪಡೆದುಕೊಳ್ತಾ ಇದೆ ಈ ಒಂದು ಪುಟ್ಟ ತಂಡ, MPS ನ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ತಂಡ. ಇದೀಗ ಲೆಗ್ ಸ್ಟಂಪ್ ನಿಂದ ತೀರಾ ಆಚೆ ಬಿದ್ದ ಎಸೆತ ವೈಡ್ ಆಗಿದೆ. ಒಬ್ಬ ಬಲಗೈ ಬ್ಯಾಟ್ಸ್ಮನ್ಗೆ ಉತ್ತಮವಾದ ಎಸೆತಗಳು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ಗಳಿಗೆ ವ್ಯತಿರಿಕ್ತ ಎಸೆತಗಳಾಗಿ ಮಾರ್ಪಡುತ್ತವೆ. ಅದು ಕಟ್ಟಿಟ್ಟ ಬುತ್ತಿ. ಈ ಬಾರಿ ಮತ್ತೊಂದು ಉತ್ತಮವಾದ ಎಸೆತ ಪ್ರಮೋದ್ ಅವರಿಂದ. ಎಡಗೈ ಬ್ಯಾಟ್ಸ್ಮನ್ ಸಂಪೂರ್ಣವಾಗಿ ವಂಚಿಸಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಈ ಬಾರಿ ಮುನ್ನುಗ್ಗಿ ಫಿಲ್ಟರ್ಸ್ ಆಗಿ ಬಂದ ಎಸೆತ ನಾಲ್ಕು ಸಾಧ್ಯತೆ ಬೇಕಾದ್ರೂ ನೋಡೋಣ. ಹಾಯ್ದು ಲೀಲಾಜಲವಾದ ಒಂದು ಬೌಂಡರಿ ಥ್ರೂ ದ ಫೀಲ್ಡರ್. ಒಂದು ಫೀಲ್ಡರ್ ಅವರು ಒಂದು ಅತ್ಯುತ್ತಮವಾದ ಕ್ಷೇತ್ರಕ್ಷಣೆಗೆ ಯತ್ನಿಸಿದ್ರು, ಆದರೆ ಒಂದು ಬಲವಾದ ಬಿರುಸಿನ ಹೊಡೆತಕ್ಕೆ ಮೊರೆ ಹೋದ್ರು. ಅದರಲ್ಲಿ ಯಶಸ್ಸನ್ನು ಸಹ ಪಡೆದುಕೊಂಡ್ರು. ಒಂದು ಲೀಲಾಜಲವಾದ 4 ರನ್ಗಳ ಒಂದು ಸೇರ್ಪಡೆ ಆಗ್ತದೆ. ಸೀಮಾ ರೇಖೆಯನ್ನು ದಾಟಿಸಿದ್ರು. ಅತ್ಯುತ್ತಮವಾಗಿ ಮುನ್ನುಗ್ಗುವ ಒಂದು ಬ್ಯಾಟಿಂಗ್, ಒಂದು ಎದೆಗಾರಿಕೆಯನ್ನು ತೋರಿಸ್ತಾ ಇದ್ದಾರೆ ಇಬ್ಬರು ಬ್ಯಾಟ್ಸ್ಮನ್ಗಳು, ಆದಿತ್ಯ ಹಾಗೂ ಪ್ರಣೀಶ್. ತಂಡದ ಒಟ್ಟು ಮೊತ್ತ 18. ಈ ಬಾರಿ ಅತ್ಯುತ್ತಮವಾದ ಹೊಡೆತ ಯಶಸ್ವಿಯವರು ಬೌಲಿಂಗ್ ನಲ್ಲಿ ಉತ್ತಮವಾದ ಒಂದು ಜೊತೆಗಾರಿಕೆಯನ್ನು ನಿಭಾಯಿಸಿದ್ದಾರೆ ಈ ಎರಡು ತಂಡಗಳ ಇಬ್ಬರು ಬ್ಯಾಟ್ಸ್ಮನ್ಗಳು. ಆದಷ್ಟು ಬೇಗ ಈ ಪಂದ್ಯವನ್ನು ಮುಗಿಸ್ಕೊಡ್ಬೇಕು ದಯಮಾಡಿ. ಈ ಬಾರಿ ಯಾರ್ಕರ್ ಆಗಿ ಬಂದಾಗಿಸಿದ ತಮ್ಮ ಒಂದು ಸ್ಪರ್ಧೆಯಲ್ಲಿ ಅತ್ಯುತ್ತಮವಾಗಿ ಬ್ಲಾಕ್ ಮಾಡುವ ಮೂಲಕ ರಕ್ಷಣಾತ್ಮಕ ಆಟದಲ್ಲಿ ಯಶಸ್ಸನ್ನು ಕಂಡರು ಎಡಗೈ ಬ್ಯಾಟ್ಸ್ಮನ್ ಪ್ರಣೀಶ್. ಉತ್ತಮವಾದ ಬ್ಯಾಟಿಂಗ್ ಸ್ಟ್ಯಾನ್ಸ್ ಅನ್ನು ಸಹ ಹೊಂದಿದ್ದಾರೆ. ಮತ್ತೊಮ್ಮೆ ಮುನ್ನುಗ್ಗಿ ಹೊಡೆತಾ ಇದ್ದಾರೆ. ಒಂದು ಆಲ್ವೇಸ್ ದ ಬಿಸಿ ಬ್ಯಾಟ್ಸ್ಮನ್ ಲೈಕ್ ಮರ್ಕೆರಾ, ಸೂಪರ್ ಬ್ಯಾಟ್ಸ್ಮನ್ ಆಫ್ ಎಕ್ಸ್ ಇಂಡಿಯನ್ ಬ್ಯಾಟ್ಸ್ಮನ್ ರಾಬಿನ್ ಉತ್ತಪ್ಪ. Always dancing down the track, hit hard and high, always wants to hit the ball for boundaries and sixes. ಈ ಬಾರಿ ಅತ್ಯುತ್ತಮವಾದ ಎಸೆತ, ಒಂದು ನಿಧಾನಗತಿಯ ಎಸೆತದ ಮರ್ಮವನ್ನು ಅರಿವಲ್ಲಿ ವಿಫಲರಾಗ್ತಿದ್ದಾರೆ ಬ್ಯಾಟ್ಸ್ಮನ್ ಅವರು. ಆದಿತ್ಯ ಒಂದು ಡಾಟ್ ಬಾಲ್ ಆಗಿದೆ. ಈ ಬಾರಿ 1 ರನ್ ಸೇರ್ಪಡೆ. ಅಂಪೈರ್ ಬ್ಯಾಟ್ ಆ ಪ್ಯಾಡ್? ಬ್ಯಾಟ್ ಮೂಲಕ 1 ರನ್. What a superb stroke from left-handed batsman Mr. Panish, who is literally showing the glitz and glamour on his elegance batting. ತಂಡದ ಒಟ್ಟು ಮೊತ್ತ 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 23ಕ್ಕೆ 1 ವಿಕೆಟ್ಗಳನ್ನು ಕಳೆದುಕೊಂಡಿದೆ. ಹನುಮಂತರವರು ತಂಡದ ಪರವಾಗಿ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ರಿವರ್ಸ್ ಸ್ವೀಪ್ ಮೊರೆ ಹೋದ್ರು. ಎಡಗೈ ಬ್ಯಾಟ್ಸ್ಮನ್ ಆಗಿದ್ದರೂ ಸಹ ಬಲಗೈ ಬ್ಯಾಟ್ಸ್ಮನ್ ರೀತಿಯಲ್ಲಿ ಒಂದು ಪಾಕೆಟ್ ಸೈಜ್ ಅನ್ನುವ ರೀತಿಯಲ್ಲಿ ಅತ್ಯುತ್ತಮವಾಗಿ
ಡೇವಿಡ್ ವಾರ್ನರ್ ಅವರ ಒಂದು ಬ್ಯಾಟಿಂಗ್ ನ ನೆಲುಕು ಹಾಕ್ತಾರೆ ಅಂತ ಕಾದು ನೋಡೋಣ. ಮತ್ತೊಮ್ಮೆ ಮುನ್ನುಗ್ಗಿ ಬಂದ್ರು, ಉತ್ತಮವಾಗಿ ಫುಲ್ ಟಾಸ್ ಸಹ ಸಿಕ್ತು ಜೋಸೆಫ್ ಫುಲ್ ಟಾಸ್, ಅದರಲ್ಲಿ ಯಶಸ್ಸನ್ನು ಪಡೆದ್ರು, 1 ರನ್ ಅನ್ನು ತಮ್ಮದಾಗಿಸಿಕೊಂಡ್ರು. ಈ ಬಾರಿ ಚೆಂಡಿನ ಗತಿಯನ್ನು ಗಮನಿಸಲು ವಿಫಲರಾದ್ರು, ಸ್ವಲ್ಪ ಶಾರ್ಟ್ ಆಗಿದ್ರು ಸಹ ಆ ಒಂದು ಎಸೆತದ ಗತಿ ಮರ್ಮದನ್ನ ಅರಿಯುವಲ್ಲಿ ವಿಫಲರಾದ್ರು. ಒಂದು ಅತ್ಯುತ್ತಮವಾಗಿ ಬೌಲಿಂಗ್ ಸಹ ಮಾಡ್ತಾ ಇದ್ದಾರೆ ಹನುಮಂತ್. ಮತ್ತೊಮ್ಮೆ ತಮ್ಮ ಲಾಂಗ್ ರನ್ ಅಪ್ ನಿಂದ ಒಂದು ಸುದೀರ್ಘವಾದ ರನ್ ಅಪ್ ಮೂಲಕ ಈ ಬಾರಿ ಉತ್ತಮವಾದ ಬೌಲಿಂಗ್ ಸಹ ಅಷ್ಟೇ ಉತ್ತಮವಾದ ಬ್ಯಾಟಿಂಗ್, ಅದೇ ರೀತಿಯಲ್ಲಿ ಅತ್ಯುತ್ತಮವಾದ ಕ್ಷೇತ್ರಕ್ಷಣೆ ಸಹ ಕಂಡು ಬರ್ತಿದೆ. ಕೇವಲ ತಂಡಕ್ಕೆ 1 ರನ್ ಸೇರ್ಪಡೆ ಆಗ್ತಾ ಇದೆ. ಇಲ್ಲಿ ತಂಡದ ಒಟ್ಟು ಮೊತ್ತ 25 ಕಾಲು ಶತಕವನ್ನ ಮುಟ್ಟಿದೆ ಈ ಒಂದು MPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ತಂಡ. ಈ ಬಾರಿ ಆಕರ್ಷಕ ಹೊಡೆತ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಅವರ ಒಂದು ಲಾಂಗ್ ಆನ್ ರೀಸನ್ ನಲ್ಲಿ, ಲಾಂಗ್ ಆನ್ ವಿಭಾಗದಲ್ಲಿ 1 ರನ್ ಅನ್ನು ಸುಲಭವಾಗಿ ತೆಗೆದುಕೊಂಡ್ರು. Participation is important rather than the victory on the defeat. ಈ ಬಾರಿ ಮತ್ತೊಂದು ಕಲಾತ್ಮಕ ಬ್ಯಾಟಿಂಗ್ ನಂಬರ್ ಹೋಗ್ತಾ ಇದ್ದಾರೆ ಬಲಗೈ ಬ್ಯಾಟ್ಸ್ಮನ್ ಆದಿತ್ಯ. 1 ರನ್ ಅನ್ನು ತಮ್ಮದಾಗಿಸಿಕೊಂಡು ಲಾಂಗ್ ಆಫ್ ವಿಭಾಗದಲ್ಲಿ ಇದರೊಂದಿಗೆ ಓವರ್ನ ಸಮಾಪ್ತಿ ಅಂತ ತಿಳಿಪಡಿಸ್ತಾ ಇದ್ದಾರೆ ಅಂಪೈರ್ ಹಾಗೂ ಇಲ್ಲಿ ನಮ್ಮ ಸ್ಕೋರರ್. ಸ್ಕೋರ್ ಹೇಳ್ಬೇಕು ಬೇಗ. 20 ತಂಡದ ಒಟ್ಟು ಮೊತ್ತ 27ರಲ್ಲಿ ಸ್ಥಗಿತವಾಗಿದೆ. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಅತ್ಯಮೂಲ್ಯ 1 ವಿಕೆಟ್ ಅನ್ನು ಸುಮುಖರವರ ರೀತಿಯಲ್ಲಿ ಕಂಡು ತಂಡದ ಒಟ್ಟು ಮೊತ್ತ 27, 27 for loss of important very first wicket as Sumuka already back in the pavilion, and these are the two batsmen literally stitching together one of the excellent partnership. Caught behind is umpire raises his fingers towards the heaven, which means Mr. Aditya has to depart with a huge disappointment. He was playing very well indeed. Finally, one of the good innings comes to end, which means they're losing their second wicket as Aditya. New man in, batsman name? Gaurav. ಅಂತಿಮ ಓವರ್ನ ಚಾಲ್ತಿಯಲ್ಲಿದೆ. ಮೊದಲ ಎಸೆತದಲ್ಲಿ ಮೊದಲ ವಿಕೆಟ್ ಅನ್ನು ಪಡೆದುಕೊಂಡ್ರು ಯಶಸ್ಸನ್ನು ಪಡೆದುಕೊಂಡ್ರು. ವೈಡ್ ಆಗುವ ಸಾಧ್ಯತೆ ಹೌದು. ಇದರೊಂದಿಗೆ ಬೈಸ್ 4 ರನ್ ಆಗುವ ಸಾಧ್ಯತೆ ಇದೆ. ಕಾದು ನೋಡೋಣ. ಹೌದು, 1 + 4 5 runs will be added to the total. 5 ರನ್ಗಳ ಸೇರ್ಪಡೆಯಾಗ್ತಾ ಇದೆ. ಯಾವುದೇ ಪಂದ್ಯಾವಳಿಯಲ್ಲಿ ಗೆಲುವು ಮತ್ತು ಸೋಲು ಮುಖ್ಯವಲ್ಲ, ಪಂದ್ಯಾವಳಿಯಲ್ಲಿ ಭಾಗವಹಿಸುವುದು ಮುಖ್ಯ. ಅದೇ ರೀತಿ ಈ ಒಂದು ಯುವ ಪ್ರತಿಭಾನ್ವಿತ ಆಟಗಾರರ ಸಂಗಮವಾಗಿರತಕ್ಕಂತಹ MPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ತಂಡ ಒಂದು ಧೈರ್ಯಶಾಲಿಯಾಗಿ ಈ ಒಂದು ಪಂದ್ಯಾವಳಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಆಡ್ತಾ ಇದೆ. ಆಕರ್ಷಕವಾಗಿ ಹೊಡೆದು ಎಕ್ಸಗಳ ವಿಭಾಗದಲ್ಲಿ 4 ರನ್ ಆಗುವ ಸಾಧ್ಯತೆ. ಬಹುಶಃ 4 ರನ್ಗಳು ಒಂದು ಅತ್ಯಾಕರ್ಷಕ ಚಿತ್ತಾಕರ್ಷಕ ಹೊಡೆತ ಮೊರೆ ಹೋದ್ರು. ಅದರಲ್ಲಿ ಯಶಸ್ಸನ್ನು ಸಹ ಪಡೆದುಕೊಂಡ್ರು. ಸೀಮಾ ರೇಖೆಯನ್ನು ಲೀಲಾಜಲವಾಗಿ ದಾಟ್ತಾ ಇದೆ ಚೆಂಡು. ಇದರೊಂದಿಗೆ 4 ರನ್ಗಳ ಸೇರ್ಪಡೆ ತಂಡಕ್ಕೆ. ತಂಡದ ಒಟ್ಟು ಮೊತ್ತ ಇದೀಗ 36. ಈ ಬಾರಿ ಕಾಲ ಮೇಲೆ ತೆಗೆದುಕೊಂಡ್ರು. ಒಂದು ಬ್ಯಾಂಗ್ ಅಂಡ್ ಟಾರ್ಗೆಟ್, ಒಂದು ಯಾರ್ಕರ್ನ ಮೊರೆ ಹೋದ್ರು. ಆದ್ರೆ 1 ರನ್ ವಿಕೆಟ್ಗಳ ನಡುವೆ ಒಂದು ಜಿಂಕೆ ಯಾವುದೇ ರನ್ ಇಲ್ಲ. ಓಕೆ, ತಮ್ಮ ಕಾಲ ಮೇಲೆ ತೆಗೆದುಕೊಂಡು ಯಾವುದೇ ರನ್ನಿಗೆ ಆಸ್ಪದವಿಲ್ಲ. ಇಲ್ಲ, ಈ ಒಂದು ಎಸೆತದಲ್ಲಿ ಯಾವುದೇ ರನ್ ಸೇರ್ಪಡೆ ಆಗ್ತಾ ಇಲ್ಲ. ಅಂತಿಮ ಓವರ್ನ ಅಂತಿಮ 3 ಎಸೆತಗಳು ಮಾತ್ರ ಬಾಕಿ ಉಳಿದಿದೆ. ಎಷ್ಟು ರನ್ ಕಲೆ ಆಗ್ತಾರೆ ಅಂತ ಈ ಬ್ಯಾಟ್ಸ್ಮನ್ ಕಾತು ನೋಡೋಣ. ಗೌರವ ಹಾಗೂ ಈ ಬಾರಿ ಮತ್ತೊಂದು ಅತ್ಯುತ್ತಮವಾದ ಎಸೆತ. ಮತ್ತೊಮ್ಮೆ ವಿಕೆಟ್ ಕೀಪಿಂಗ್ ನಲ್ಲಿ ಒಂದು ದೌರ್ಬಲ್ಯವನ್ನು ಕಂಡು ಬರ್ತಾ ಇದೆ.
ಒಂದು ಉತ್ತಮವಾದ ಒಂದು ಸಾತನ್ನ ಜೊತೆಗಾರಿಕೆಯನ್ನು ನೀಡ್ತಾ ಇಲ್ಲ ಬೌಲರ್ಗೆ ಕೀಪರ್ ಅವರು, ಅದರ ಸದುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಇದೀಗ ಲೆಫ್ಟ್ ಹ್ಯಾಂಡೆಡ್ ಕ್ರಾಫ್ಟಿ ಬ್ಯಾಟ್ಸ್ಮನ್ ಪ್ರಣೇಶ್ ಇಸ್ ಆನ್ ಸ್ಟ್ರೈಕ್. ಇದೀಗ ಮತ್ತೊಂದು ವೈಡ್, ನೋ ಬಾಲ್, ವೈಡ. Umpire whether it's a no ball or free hit. No ball, which means free hit will be executed. Is ಒಂದು golden opportunity for the batsman. Left-handed batsman Pranish is on strike. He has got full toss. ಮತ್ತೊಮ್ಮೆ ಮುನ್ನುಗ್ಗಿ ಬಂದ್ರೆ ಮತ್ತೊಂದು ಸತತ ನೋ ಬಾಲ್ ಆಗ್ತದೆ. ಮತ್ತೊಮ್ಮೆ ಫ್ರೀ ಹಿಟ್ ನಂಬರ್ ಹೋಗ್ತಾ ಇದ್ದಾರೆ. ಈ ಬಾರಿ ಫುಲ್ ಟಸ್ ಆಗಿ ಬಂದು ಸುತ್ತಮವಾಗಿ ಹೊಡೆದ್ರು, ಕ್ಯಾಚ್ ಆಗುವ ಸಾಧ್ಯತೆ ಯಾವುದು ಸುರಕ್ಷಿತವಾಗಿ ಬೊಗಸೆಯಲ್ಲಿ. ಆದರೆ ಫ್ರೀ ಹಿಟ್ ನ ಮೂಲಕ ಇನ್ನು ಸಹ ಅಂಕಣದಲ್ಲಿ ಆಳವಾಗಿ ಭದ್ರವಾಗಿ ಬೇರೂರ್ತಾ ಇದ್ದಾರೆ ಈ ಒಬ್ಬ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಲಾಸ್ಟ್ 2 ಎಸೆತಗಳು ಮಾತ್ರ ರನ್ ಸಾಧ್ಯತೆ. ಥ್ರೋ ನಲ್ಲಿ ಪವರ್ ಇರಲಿಲ್ಲ ಅಂತ ಕಾಣುತ್ತೆ. ಆದರೆ ಕೇವಲ 1 ರನ್. ಇದೊಂದು ಓವರ್ನ ಮುಕ್ತಾಯವಾಗಿದೆ. ಎಷ್ಟು ಇದರೊಂದಿಗೆ ಒಂದು ರೀತಿಯಲ್ಲಿ ಹೋರಾಟಕಾರಿ ಮೊತ್ತವನ್ನು ದಾಖಲಿಸಿದೆ ಈ ಒಂದು NPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ತಂಡ. ತಮಗೆ ಬ್ಯಾಟಿಂಗ್ ಬಂದಾಗ 42 ರನ್ಗಳ ಅವಶ್ಯಕತೆ ಇರುತ್ತದೆ 5 ಓವರ್ಗಳ 30 ಎಸೆತಗಳಲ್ಲಿ. ಕಂಗ್ರಾಚುಲೇಷನ್ಸ್ ಫಾರ್ ಬೋತ್ ದ ಟೀಮ್. ಎಸ್ಪೆಷಲಿ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಫಾರ್ ದೇರ್ ambition to play in this tournament. With a senior it's never easy, but they got the momentum and finally they registered exactly 41 runs in allotted 5 overs game, and they given exactly 42 runs target to the chasing for the opponent team in Ayodhya. When they come out to bat, they need exactly 42 runs in 30 deliveries. That is the equation. We would like to congratulate for both the teams for in this contest. And ಮುಂದಿನ ವೀಕ್ಷಕ ವಿವರಣೆಯನ್ನ ಅಫ್ಜಲ್ ಕೊಪ್ಪ ಇವರು ನಡೆಸಿಕೊಡಲಿದ್ದಾರೆ. ದಯಮಾಡಿ ಅಫ್ಜಲ್ ಅವರು ಈ ಒಂದು ವೀಕ್ಷಕ ವಿವರಣೆಯನ್ನ ಮುಂದುವರಿಸಬೇಕಾಗಿ ತಮ್ಮಲ್ಲಿ ಮನವಿ. ಹಲೋ ಧನ್ಯವಾದಗಳು ಜಲೀಲ್ ಅವರ. ಹಲೋ ಅಲ್ಲಿ ಸ್ಪಾಟ್ ಅಂಡ್ ಸಾಟ್ಗಾರ ಗಮನಿಸಿಕೊಳ್ಳಿ. ಶೀಘ್ರದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಸಿದ್ಧಪಡಿಸಿಕೊಳ್ಳಬೇಕಾಗಿ ಗಮನಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಅಯೋಧ್ಯೆ ಚಾಲೆಂಜರ್ಸ್ ತಂಡದ ಆರಂಭಿಕ ದಾಂಡಿಗರು ಅಂಕಣ ಎಂಟ್ರಿಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. 30 ಚೆಂಡು 42 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ದಿನದ 3ನೇ ಪಂದ್ಯಾಟ MPS ಶಾಲಾ ವಿದ್ಯಾರ್ಥಿಗಳ ತಂಡ ರೋಚಕ ಪಂದ್ಯಾಕೂಟದಲ್ಲಿ ಸೆಣಸಾಟವನ್ನು ಮಾಡಿಕೊಡ್ತಾ ಇದೆ. ಅಲ್ಲಿ ವಿದ್ಯಾರ್ಥಿಗಳ ತಂಡ ಆಟಗಾರ ಗಮನಿಸಿಕೊಳ್ಳಿ, ಶೀಘ್ರಗತಿಯಲ್ಲಿ ಕ್ಷೇತ್ರ ರಕ್ಷಣೆ ಸಿದ್ಧಪಡಿಸಿಕೊಳ್ಬೇಕು. ಚೆಂಡು 42 ಓಟಗಳು ಬರಬೇಕಾಗಿದೆ. ಅಯೋಧ್ಯ ಚಾಲೆಂಜರ್ಸ್ ತಂಡದ 12ನೇ ಆಟಗಾರ ದಯವಿಟ್ಟು ವೇದಿಕೆ ಮುಂಭಾಗ ಆಗಮಿಸಿಕೊಳ್ಬೇಕಾಗಿ ವಿನಿಸ್ಕೊಳ್ತಾ ಇದ್ದೇನೆ. ದಯವಿಟ್ಟು ದಾಂಡಿಗರ ಹೆಸರನ್ನು ಪರಿಚಯಿಸಿಕೊಡಿ ಸರ್ ಪ್ಲೀಸ್. ಓಕೆ,
ಯಾರಲ್ಲ ಸರ್ ಬ್ಯಾಟ್ಸ್ಮನ್? ಸ್ಟ್ರೈಕ್ ಹರೀಶ್. ಓಕೆ. ನಾನ್ ಸ್ಟ್ರೈಕ್ ಪ್ರಮೋದ್. ಓಕೆ. ಬೌಲರ್ ಸುಮುಖ್ ಬೌಲರ್ ಆಯ್ತಾ? ಹರೀಶ್ ಸ್ಟ್ರೈಕ್, ನಾನ್ ಸ್ಟ್ರೈಕ್ ಅಯೋಧ್ಯೆ ಚಾಲೆಂಜರ್ಸ್ಗಳ ಪರವಾಗಿ ಆರಂಭಿಕ ದಾಂಡಿಗರಾಗಿ ಹರೀಶ್ ಹಾಗೂ ಪ್ರಮೋದ್ ಅಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆರಂಭಿಕ ಓವರ್ ನೇಸುಗಾರಿಕೆ ವಿಭಾಗದಲ್ಲಿ ಸುಮುಖರವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾವೆ. 30 ಚೆಂಡು 42 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಯೋಧ್ಯ ಚಾಲೆಂಜರ್ಸ್ಗಳ ಶಿರದ ಮೇಲೆ ಅಪಾಯದ ಕರಿಬಾವುಟ ಹಾರಾಟವನ್ನು ಮಾಡ್ತಾ ಇದೆ. ಗೆಲುವಿನ ಹೋರಾಟದಲ್ಲಿ, ಗೆಲುವಿನ ಒತ್ತಡದಲ್ಲಿ ಚಾಲೆಂಜರ್ಸ್ಗಳ ತಂಡ. ಅಲ್ಲಿ ನಿರ್ಣಾಯಕರು ಗಮನಿಸಿಕೊಳ್ಳಿ, ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನ ಮುಗಿಸಿಕೊಡ್ಬೇಕಾಗಿ ವಿನಿಸಿಕೊಳ್ತಾ ಇದ್ದೇನೆ. ಇನ್ನೂ ಕೂಡ ಬಹಳಷ್ಟು ಪಂದ್ಯಾಟ ಅಂಕಣ ಒಳಭಾಗದಲ್ಲಿ ಜರುಗಲಿಕ್ಕಿದೆ. ಆ ನಿಟ್ಟಿನಲ್ಲಿ ಕ್ರೀಡಾಪಟುಗಳು ಕೂಡ ನಮ್ಮೊಂದಿಗೆ ಸಹಕಾರವನ್ನು ಮಾಡಬೇಕಾಗಿ ವಿನಿಸಿಕೊಂಡು ಬರುತ್ತವೆ. ಮೊದಲ ಓವರ್ನ ಮೊದಲ ಚೆಂಡಿಗಾಗಿ ಸುಮುಖ್ ಟು ಹರೀಶ್ ಸ್ಟ್ರೈಕರ್ ವಿಭಾಗದಲ್ಲಿ. ಹಿರಿಯ ಪ್ರತಿಭೆಗಳ ತಂಡ ಒಂದೆಡೆ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ಕಾಣ್ತಾ ಇದ್ರೆ, ಇನ್ನೊಂದೆಡೆ ಸೀನಿಯರ್ಸ್ ಗೆಲುವಿನ ಒತ್ತಡದಲ್ಲಿ ಆರಂಭಿಕ ಎಸೆತ ಸುಮುಖ್. ಈ ಬಾರಿ ಸುಮುಖ್ ಎಸೆದ ಚೆಂಡು ದ್ವಿಪಕ್ಷ ಭಾಗದಲ್ಲಿ 2 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಆರಂಭಿಕ ಓವರ್ನಲ್ಲಿ ಮೊದಲ ಚೆಂಡಿಗೆ 2 ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಖಾತೆಯನ್ನ ತೆರೆದುಕೊಳ್ತಾ ಇದೆ. ಬಹಳಷ್ಟು ಗೌರವಾನ್ವಿತ ಪಂದ್ಯಾಕೂಟ. 2ನೇ ಚೆಂಡಿಗಾಗಿ ಮತ್ತೆ ಸುಮುಖ್. ಮತ್ತೆ ಸುಮುಖ್ ಎಸೆದ ಚೆಂಡು ವಿಕೆಟ್ ಭಾಗದಲ್ಲಿ ಬೌಂಡ್ರಿ. 4 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. 6 ಓಟಗಳು ಒಟ್ಟಾರೆ ಅಂಕಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಮೊದಲ ಓವರ್ನ ಪ್ರಗತಿಯಲ್ಲಿ ಒಂದೆಡೆ ಟೆನ್ನಿಸ್ ಕ್ರಿಕೆಟ್ನ ಇತಿಹಾಸವನ್ನು ಗಮನಿಸಿಕೊಂಡ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಶ್ರೀಮಂತಿಕೆಯನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಗಮನಿಸಿಕೊಂಡ್ರೆ ಜಾನ್ಸನ್ ಕುಂದಾಪುರದ ಪರವಾಗಿ ರಾಜಾ ಸಾಲಿಗ್ರಾಮ 2 ಬೈಕ್ಗಳನ್ನು ಮ್ಯಾನ್ ಆಫ್ ದ ಸೀರೀಸ್ ಅನ್ನೋ ರೂಪದಲ್ಲಿ ಪಡ್ಕೊಂಡ್ರು. ಆ ಬಳಿಕ ಸ್ವಸ್ತಿಕ್ ನಾಗರಾಜ್ SRCC ಬೆಂಗಳೂರಿನ ಪರವಾಗಿ 4 ಬೈಕ್ಗಳನ್ನು ಮ್ಯಾನ್ ಆಫ್ ದಿ ಸೀರೀಸ್ ಅನ್ನುವಂಥ ರೂಪದಲ್ಲಿ ಪಡ್ಕೊಂಡ್ರು. ಅದಾದ ಬಳಿಕ ಪುರುಷೋತ್ತಮ ನ್ಯಾಶ್ ಬೆಂಗಳೂರಿನ ಪರವಾಗಿ 2 ಬೈಕ್ಗಳನ್ನು ಮ್ಯಾನ್ ಆಫ್ ದಿ ಸೀರೀಸ್ ಅನ್ನುವಂಥ ರೂಪದಲ್ಲಿ ಪಡ್ಕೊಂಡ್ರು. ಪ್ರದೀಪ್ JK ಪರವಾಗಿ 2 ಬೈಕ್ಗಳನ್ನು ಪಡ್ಕೊಂಡ್ರು. ಈ ನಡುವೆ ಡೇವಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಬೌಂಡ್ರಿ. 4 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಹಿಂದಿನ ಹೆಸರಲ್ಲಿ ಅದೃಷ್ಟವನ್ನು ಪಡ್ಕೊಂಡ್ರು. ಅದೃಷ್ಟದ ಆಟದಲ್ಲಿ ಅದೃಷ್ಟವನ್ನ ಹುಡುಕುವಂತ ಪ್ರಯತ್ನ ಅಯೋಧ್ಯ ಚಾಲೆಂಜರ್ಸ್ಗಳ ತಂಡ. ಮೊದಲ ಓವರ್ನ ಪ್ರಗತಿಯಲ್ಲಿ 10 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 32 ಓಟಗಳು ಬರಬೇಕಾಗಿದೆ. ಮತ್ತೆ ಸುಮುಖ್ ಏನಾಡುವ ಟಾಸ್ ಬ್ಯಾಟ್ ಚೆಂಡು ಗಮನಿಸಿಕೊಳ್ತಾ ಇಲ್ಲ. ಡಾಟ್ ಬಾಲ್ಗಳ ಬೇರೆ ದಾಖಲಾತಿಯನ್ನು ಕಾಣ್ತಾ ಇದೆ. ಚುಕ್ಕಿ ಎಸೆತ. ಇನ್ನು ಕೂಡ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ ಮೊದಲ ಓವರ್ನಲ್ಲಿ. ಮತ್ತೆ ಟಾಸ್ ಬ್ಯಾಟ್ ಚೆಂಡು ಓಟಗಳು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮೊದಲ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದೆ. ಆರಂಭಿಕ 6 ಎಸೆತಗಳ ಮುಂದೆ 10 ಓಟವನ್ನು ಹರೀಶ್ ಹಾಗೂ ಪ್ರಮೋದ್ ದಾಖಲಿಸಿಕೊಂಡ್ರು. ಇನ್ನು ಕೂಡ ಜಯಕ್ಕಾಗಿ 24 ಚೆಂಡು 32 ಓಟಗಳು ಬರಬೇಕಾಗಿದೆ. ಹೊಸ ಬೌಲರ್ ಆದಿತ್ಯ ಎಸೆಗಾರಿಕೆ ವಿಭಾಗದಲ್ಲಿ ಕಾಣ್ತಾ ಇದ್ದಾವೆ. ನಾಲ್ಕು ಚೆಂಡು 32 ಓಟಗಳು ಬರಬೇಕಾಗಿದೆ. ಹೊಸ ಬೌಲರ್ ಆದಿತ್ಯ ಎಸೆಗಾರಿಕೆ ವಿಭಾಗದಲ್ಲಿ ಕಾಣ್ತಾ ಇದ್ದಾವೆ. ಪ್ರಮೋದ್ ಸ್ಟ್ರೈಕರ್ ನಲ್ಲಿ
ಸ್ಲೋವರ್ ಚೆಂಡು ಬಹಳಷ್ಟು ರಕ್ಷಣಾತ್ಮಕ ಎಸ್ಗಾರಿಕೆ ಡಾಟ್ ಬಾಲ್ ಡೆಲಿವರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಶ್ರೇಷ್ಠ ಮಟ್ಟದ ಎಸ್ಗಾರಿಕೆ, ಜಾಮತನದ ಎಸ್ಗಾರಿಕೆ, ತಂತ್ರ ಪ್ರತಿತಂತ್ರವನ್ನು ತೋರುವಂತಹ ಪ್ರಯತ್ನದಲ್ಲಿ ಆದಿತ್ಯ ಗೆಲುವಿನ ಅನಿವಾರ್ಯತೆಯೊಂದಿಗೆ ಅಯೋಧ್ಯ ಚಾಲೆಂಜರ್ಸ್ಗಳ ತಂಡ ಮತ್ತೆ ಆದಿತ್ಯ ಈ ಬಾರಿ ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನ ಮಾಡಿಕೊಂಡ್ರು. ಒಂಟಿ ಓಟುಗಳ ಹೆಚ್ಚುವರಿ ಆಗ್ತಾ ಇದೆ ಡೀಪ್ ಕಲರ್ ಪಾಯಿಂಟ್ ಭಾಗದಲ್ಲಿ. ಆ ನಿಟ್ಟಿನಲ್ಲಿ 11ಕ್ಕೆ ವಿದೌಟ್ ಲಾಸ್. ಈ ಬಾರಿ ಹರೀಶ್ ಸ್ಟ್ರೈಕರ್ ವಿಭಾಗದಲ್ಲಿ ಕಾಟ್ ಬಿಹೈಂಡ್ಗಾಗಿ ಬಲವಾದ ಮನವಿ. ಔಟ್ಸೈಡ್ ದ ಆಫ್ ಸ್ಟ್ರೀಕ್ ವೈಡ್ ಬಾಲ್ ಅನ್ನುವಂಥ ತೀರ್ಪು ನಿರ್ಣಾಯಕರು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಉಚಿತ ಓಟುಗಳ ದಾಖಲಾತಿಯನ್ನು ಕಾಣ್ತಾ ಇದೆ. 12 ರನ್ಸ್, ಒಟ್ಟಾರೆ 12 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಒಂದೆಡ ಪಂದ್ಯದ ನಿರ್ಣಾಯಕರಾಗಿ ಬೆಳಗಿನ ನಮ್ಮೊಂದಿಗೆ ಅಭಿ ಹಾಗೂ ಆನಂದ್ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಮೂಲಕ ಹರೀಶ್ ಇನ್ನಿಂಗ್ಸ್ ಅಂತ್ಯವನ್ನು ಕಾಣ್ತಾ ಇದೆ. ಆದಿತ್ಯ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ ಗಲ್ಲೆ ವಿಭಾಗದಲ್ಲಿ. ಬಹಳಷ್ಟು ಉತ್ತಮ ರೀತಿಯ ಎಸ್ಗಾರಿಕೆ, ಜಾಣತನದ ಎಸ್ಗಾರಿಕೆ, ರಕ್ಷಣಾತ್ಮಕ ಆಟದ ಮುಖಾಂತರವಾಗಿ ಪಂದ್ಯದ ತಿರುವನ್ನ ಪಡ್ಕೊಳ್ತಾ ಇದ್ದಾರೆ ಆದಿತ್ಯ. ಆ ನಿಟ್ಟಿನಲ್ಲಿ ಮತ್ತೆ ಹೊಸ ಬ್ಯಾಟ್ಸ್ಮನ್ ಯಶಸ್ ಅಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 12 runs, loss of important 1 wickets. ಅಯೋಧ್ಯ ಚಾಲೆಂಜರ್ಸ್ಗಳ ತಂಡ ಆ ಬೆಸ್ಟ್ ಓಟವನ್ನು ಓವರ್ನಲ್ಲಿ ದಾಖಲಿಸ್ತಾರೆ ಮತ್ತು ವಿಚಾರವನ್ನು ಕಾಪಾಡಬೇಕಷ್ಟೇ. ಮತ್ತೆ ಆದಿತ್ಯ ಸದ ಚೆಂಡು ಡೀಪ್ ಕವರ್ ಪಾಯಿಂಟ್ ವಿಭಾಗದಲ್ಲಿ ಚಲಿಸ್ತಾ ಇದೆ. ಕೇವಲ 20 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. 13 ರನ್ಸ್, 13 ಓಟಗಳ ಒಟ್ಟಾರೆ ದಾಖಲಾತಿಯನ್ನು ಕಾಣ್ತಾ ಇದೆ. ಅಲ್ಲಿ ಗಮನಿಸಿಕೊಳ್ಳಿ, ಮುಂದಿನ ಪಂದ್ಯಕ್ಕಾಗಿ ಪ್ರಪ್ರಥಮ ಕರೆಯನ್ನು ನೀಡ್ತಾ ಇದ್ದಾನೆ ಅಶೋಕ 11 ತಂಡದ ವಿರುದ್ಧವಾಗಿ ಸೈಲೆಂಟ್ ಬಾಯ್ಸ್ ತಂಡವನ್ನು ಆಯ್ದುಕೊಳ್ತಾ ಇದ್ದಾರೆ. ಎರಡು ತಂಡದ ನಾಯಕರು ಶೀಘ್ರದಲ್ಲಿ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿಕೊಳ್ಳಿ ಸರ್ ಪ್ಲೀಸ್. ಬಹಳಷ್ಟು ಉತ್ತಮ ರೀತಿಯ ಎಸ್ಗಾರಿಕೆ, ಕೇವಲ 3 ಓಟವನ್ನು ಬಿಟ್ಕೊಟ್ಟು ಇಂಪಾರ್ಟೆಂಟ್ 1 ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಆದಿತ್ಯ. ಈ ಬಾರಿ ಶಾರ್ಟ್ ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಸಿಕ್ಸರ್. 6 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಶಾರ್ಟ್ ಪಿಚ್ गेंदबाजी भरपूर फायदा उठाया बल्लेबाजी, रिस्क का भरपूर फायदा उठाया. बड़ा छक्का लगाया यहाँ पर बल्लेबाजी प्रमोद सॉरी ಯಶಸ್. 6 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. 19 ಓಟಗಳು ಒಟ್ಟಾರೆ. ಆ ನಿಟ್ಟಿನಲ್ಲಿ 2 ಓವರ್ಗಳ ಮುಕ್ತಾಯಕ್ಕೆ 19 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಬೌಲರ್ ನೇಮ್ ಪಿಯೂಷ್. ಎಸ್ಗಾರಿಕೆ ವಿಭಾಗದಲ್ಲಿ ಹೊಸ ಬೌಲರ್. 18 ಚೆಂಡು 23 ಓಟಗಳು ಬರಬೇಕಾಗಿದೆ. ಎಸ್ಗಾರಿಕೆ ವಿಭಾಗದಲ್ಲಿ ಕಿರಿಯ ಪ್ರತಿಭೆ ಪಿಯೂಷ್, ಎಡಗೈ ಮಾಧ್ಯಮ ಕ್ರಮಾಂಕದ ಎಸ್ಗಾರರು. ಈ ಬಾರಿ ಪಿಯೂಷ್ ಹೊಸದ ಮೊದಲ ಚೆಂಡು ಡೀಪ್ ಫೈನಲ್ ವಿಭಾಗದಲ್ಲಿ ಬೌಂಡ್ರಿ. 4 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. 23 ಓಟಗಳ ಒಟ್ಟಾರೆ ಅಂಕಪಟ್ಟಿಯಲ್ಲಿ ಸೇರಿಕೊಳ್ತಾ ಇದೆ. ಗೆಲುವಿನ ಅನಿವಾರ್ಯತೆ, ಗೆಲ್ಲಲೇಬೇಕಾಗಿರತಕ್ಕಂಥ ಒತ್ತಡದಲ್ಲಿ ಅಯೋಧ್ಯ ಚಾಲೆಂಜರ್ಸ್ಗಳ ತಂಡ.
ಮತ್ತೆ ಪಿಯೂಷ್ ಈ ಬಾರಿ ಮತ್ತೆ ಪಿಯೂಷ್ ಎಸೆದ ಚೆಂಡು ಡೀಪ್ ಫೈನಲ್ ಸೀನಾರೆ ಕ್ಯಾಂಚಿನಲ್ಲಿ ಬೌಂಡ್ರಿ ನೋ ಬಾಲ್ ಅನ್ನುವಂಥ ತೀರ್ಪುಗಳು ಕೂಡ ಬರ್ತಾ ಇದೆ. 4+1 ಅತಿಕ್ರಮ ಓಟುಗಳು ಬರ್ತಾ ಇದೆ. ಫ್ರೀ ಹಿಟ್ ಅವಕಾಶವನ್ನು ನೀಡ್ತಾ ಇದ್ದಾರೆ ನಿರ್ಣಾಯಕರು. ಅಭಿ ಪ್ರಮೋದ್ ಸ್ಟ್ರೈಕರ್ ವಿಭಾಗದಲ್ಲಿ ಫ್ರೀ ಹಿಟ್ ಅವಕಾಶದೊಂದಿಗೆ ಬಿಗ್ ಹಿಟ್ ದಾಖಲಿಸುವಂತ ಪ್ರಯತ್ನದೊಂದಿಗೆ ಏನಾಡುವ ಪಿಯೂಷ್ಕಾರಿಕೆಯಲ್ಲಿ ಏನಾಡುವ ಪಿಯೂಷ್ ಎಸೆದ ಚೆಂಡು ಡೆಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಕೋಟಿಗಳ ಹೆಚ್ಚುವರಿ ಫ್ರೀ ಹಿಟ್ ಚೆಂಡಿಗೆ ಬಹಳಷ್ಟು ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಂಡ ಪ್ರಮೋದ್ ತಂಡದ ಒಟ್ಟು ಮೊತ್ತ 32 ಓಟಗಳು ಜಯಕ್ಕಾಗಿ ಕೇವಲ 10 ಓಟಗಳು ಬರಬೇಕಾಗಿದೆ. ಪಂದ್ಯಾಟದ ಚಿತ್ರಣವನ್ನು ಬದಲಿಸಿದ ಆಟಗಾರರು ಪ್ರಮೋದ ಮತ್ತೆ ಪಿಯೂಷ್. ಏನಾಡುವ ಮತ್ತೆ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ಗಮನಿಸಿಕೊಳ್ಳಿ. ಅಶೋಕ 11 ವರ್ಸಸ್ ಸೈಲೆಂಟ್ ಬಾಯ್ಸ್ ತಂಡ ನಾಯಕರು ಕೊನೆಯ ಕರೆಯನ್ನು ನೀಡ್ತಾ ಇದ್ದಾರೆ. ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಏನಾಡುವ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಒಂಚು ಓಟಗಳು ಕೂಡ ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಟಾಸ್ ವಾರ್ ಚೆಂಡು ಜಯಕ್ಕಾಗಿ ಕೇವಲ 10 ಓಟಗಳು ಬರಬೇಕಾಗಿದೆ. ಗೆಲುವಿನ ಅನಿವಾರ್ಯತೆ ಒತ್ತಡದಲ್ಲಿ ಅಯೋಗ್ಯ ಚಾಲೆಂಜರ್ಸ್ಗಳ ಪರ. ಏನಾಡುವ ಬಹಳ ಉತ್ತಮ ಎಸೆತ. ಓಟಗಳು ಬರ್ತಾ ಇಲ್ಲ. ಒಮ್ಮೆ ಈ ಪಂದ್ಯಾಟದ ಚೊಚ್ಚಲ ಬಹುಮಾನವಾಗಿ 70,000 ನಗದು ಹಾಗೂ ಆಕರ್ಷಕ ಪಾರಿತೋಷಿಕವನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಔಟ್ ಸೈಡ್ ದಿ ಲೆಕ್ಸಿಕ್ ಅನ್ನುವಂಥ ತೀರ್ಪುಗಳು ಬರ್ತಾ ಇದೆ. ವೈಡ್ ಬಾಲ್ ಉಚಿತ ಓಟಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಕೊನೆ ಚೆಂಡು ಬಾಕಿ ಉಳಿತಾ ಇದೆ. 9 ಓಟಗಳು ಬೇಕಾಗಿದೆ ಜಯಕ್ಕಾಗಿ. ಏನಾಡುವ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಗಾಳಿಯಲ್ಲಿ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡ್ರು ಹಿರಿಯ ಪ್ರತಿಭೆಗಳ ತಂಡ. ನೆರೆದಿರುವ ಪ್ರೇಕ್ಷಕರ ಮನರಂಜಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಬಹಳಷ್ಟು ಯಶಸ್ಸಿನ ಮುಖಾಂತರವಾಗಿ ಪಂದ್ಯಾಟದಲ್ಲಿ ಭಾಗವಹಿಸಿಕೊಂಡು ಬಲಾಢ್ಯ ತಂಡವನ್ನು ಎದುರಿಸಿ ಆಡ್ತಾ ಇದೆ. ಗೆಲುವಿನ ಅನಿವಾರ್ಯತೆ ಕೂಡ ಎದುರಿಸ್ತಾ ಇದೆ ಕಿರಿಯ ಪ್ರತಿಭೆಗಳ MPS ಶಾಲಾ ವಿದ್ಯಾರ್ಥಿಗಳ ತಂಡ. ಹನ್ನೆರಡು ಚೆಂಡು 9 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ಬೌಲರ್ ಆದಿತ್ಯ ಸಿಗಾರಿಕೆ ವಿಭಾಗದಲ್ಲಿ ಕಿರಿಯ ಪ್ರತಿಭೆಗಳ ಸಿಂಹ ಗರ್ಜನೆ ಎದುರಾಳಿ ಸೀನಿಯರ್ಸ್ ತಂಡವನ್ನು ಎದುರಿಸ್ತಾ ಇದೆ. ಜಯದ ಹುಡುಕಾಟದಲ್ಲಿ ಶಿರದ ಮೇಲೆ ಅಪಾಯದ ಕರಿಬಾವುಟ ಹಾರಾಟವನ್ನು ಮಾಡ್ತಾ ಇದೆ ಚಾಲೆಂಜರ್ಸ್ಗಳ ತಂಡ. ಏನಾಡುವ ಬಹಳ ಉತ್ತಮ ರೀತಿಯ ಎಸೆತ. ಓಟಗಳು ಬರ್ತಾ ಇಲ್ಲ. 11ಕ್ಕೆ 9. 11 ಚೆಂಡು 9 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ರೋಚಕ ರೋಮಾಂಚನ ಕುತೂಹಲಕಾರಿ ಪಂದ್ಯಾಟ. ಏನಾಡುವ ಬಹಳ ಉತ್ತಮ ರೀತಿಯ ಹೊಡೆತ. ಅಷ್ಟೇ ಉತ್ತಮ ಕ್ಷೇತ್ರಕ್ಷಣೆ ಮಾಡಿಕೊಂಡ್ರು ಪಿಯೂಷ್ ಭಾಗದಲ್ಲಿ. ಕೇವಲ 1 ಓಟಗಳು ಬರ್ತಾ ಇದೆ. 10ಕ್ಕೆ 8. 10 ಚೆಂಡು 8 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ರೋಚಕ ರೋಮಾಂಚನಕಾರಿ ಪಂದ್ಯಾಟ. ಏನಾಡುವ ಶಾರ್ಟ್ ವಾರ್ ಚೆಂಡು ಬೀಸುವಂತ ಪ್ರಯತ್ನವನ್ನು ಮಾಡಿಕೊಂಡ್ರು. ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 6 ದಾಖಲಿಸುವಂತ ಪ್ರಯತ್ನವನ್ನು ಮಾಡಿಕೊಂಡ್ರು. ಓಟಗಳು ಬರ್ತಾ ಇಲ್ಲ. 9ಕ್ಕೆ 8.
9 ಚೆಂಡು 8 ಓಟಗಳು ಬರಬೇಕಾಗಿದೆ. ಮತ್ತೆ ಆದಿತ್ಯ ಅನುಭವದ ಎಸೆತ ಔಟ್ಸೈಡ್ ಆಫ್ಸಿಕ್ ಅನ್ನುವಂಥ ತೀರ್ಪುಗಳು ವೈಡ್ ಬಾಲ್ ಉಚಿತ ಓಟುಗಳು ಬರ್ತಾ ಇದೆ. ರಾಜ್ಯದ ಸುತ್ತಮುತ್ತಲಕ್ಕೂ ಬಹಳಷ್ಟು ಪಂದ್ಯಾಕೂಟಗಳು ಶಾಂತವಾಗಿ ಯಶಸ್ವಿಯಾಗಿ ಜರುಗ್ತಾ ಇರ್ತಕ್ಕಂಥ ನಡುವಿನಲ್ಲೇ ಮಲ್ಲೇಶ್ವರಂ ಅಂಕಣದಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ ಗೇಮ್ ಚೇಂಜರ್ MSR ಈ ರೀತಿಯಾಗಿರ್ತಕ್ಕಂಥ ಬಹಳ ವ್ಯವಸ್ಥಿತ ಪಂದ್ಯಾಕೂಟವನ್ನು ಆಯೋಜಿಸಿಕೊಂಡಿದೆ. ಹಗಲು ಮತ್ತು ರಾತ್ರಿಯ ಪಂದ್ಯಾಕೂಟವನ್ನು ಬಹಳಷ್ಟು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ದಿನದ 3ನೇ ಪಂದ್ಯಾಕೂಟ ರೋಚಕ ರೋಮಾಂಚನ ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. 8 ಚೆಂಡು 7 ಓಟಗಳು ಬರಬೇಕಾಗಿದೆ. ಓವರ್ ಪಿಚ್ ಚೆಂಡು ಲಾಂಗ್ ಆಫ್ ಭಾಗದಲ್ಲಿ ಚಲಿಸ್ತಾ ಇದೆ. ಬಹಳಷ್ಟು ಉತ್ತಮಯುತ ಕ್ಷೇತ್ರ ರಕ್ಷಣೆ ಮಾಡಿಕೊಂಡ್ರು. ಅವಳಿ ಓಟಗಳ ಪೂರೈಕೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಓಟವನ್ನು ಪಡ್ಕೊಂಡ್ರು ದಾನಿಗರು. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಜಯಕ್ಕಾಗಿ ಕೇವಲ 5 ಓಟಗಳು ಬರಬೇಕಾಗಿದೆ. 7ಕ್ಕೆ 5 ಮತ್ತೆ ಆದಿತ್ಯ ಏನಾಡುವೆ ಬಹಳಷ್ಟು ನಿಲ್ಸಿನ ಹೊಡೆತ ಗೇಟ್ ವಿಕೆಟ್ ಭಾಗದಲ್ಲಿ 4 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ಬಹುತೇಕವಾಗಿ ಪಂದ್ಯಾಟದ ಹಿಡಿತವನ್ನ ಅಯೋಗ್ಯ ಚಾಲೆಂಜರ್ಸ್ಗಳ ತಂಡ ಪಡ್ಕೊಳ್ತಾ ಇದೆ. 6ಕ್ಕೆ 1 ಅಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ಟಾಸ್ ಕಾರ್ಯಕ್ರಮದಲ್ಲಿ ಜಯಗಳಿಸಿರ್ತಕ್ಕಂಥ ಅಶೋಕ 11 ತಂಡ ನಿರ್ಣಯವನ್ನು ತೋರ್ಪಡಿಸಿಕೊಳ್ಬೇಕು, ಗಮನಿಸಿಕೊಳ್ಳಿ. ಅದೇ ರೀತಿ ತನ್ನ 11 ಜನರ ಪಟ್ಟಿಯನ್ನು ಶೀಘ್ರಗತಿಯಲ್ಲಿ ಬಂದು ನೋಂದಾಯಿಸಿಕೊಳ್ಬೇಕಾಗಿ ಗಮನಿಸಿಕೊಳ್ತಾ ಇದ್ದೇನೆ. ಹೊಸ ಬೌಲರ್ ಪೃಥ್ವಿಕ್ 6ಕ್ಕೆ 1 ಅಶೋಕ್ 11 ತಂಡ ಆಟಗಾರ ಗಮನಿಸಿಕೊಳ್ಳಿ, ನಿರ್ಣಯವನ್ನ ತೋರ್ಪಡಿಸಿಕೊಳ್ಬೇಕು. ಪ್ಲೇಯಿಂಗ್ 11 ಪಟ್ಟಿಯನ್ನು ಮಾಡಬೇಕು. ಈ ನಡುವೆ ಕೊನೆಯ ಓವರ್ನಲ್ಲಿ ಮೊದಲ ಚೆಂಡು ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. 5ಕ್ಕೆ 1 ಹಿಂದಿನ ಓವರ್ನಲ್ಲಿ ಆದಿತ್ಯ ಕೊಂಚ ಮಟ್ಟಿಗೆ ಬೌಂಡ್ರಿಯನ್ನು ಉಳಿಸಿಕೊಂಡಿದ್ರು ಕೂಡ ಕೊನೆಯ ಓವರ್ನಲ್ಲಿ ಪ್ರತೀಕ್ ಬಹುಶಃ ಗೆಲುವಿನ ಹೋರಾಟದಲ್ಲಿ ಯಶಸ್ಸನ್ನು ಹುಡುಕುವಂತ ಪ್ರಯತ್ನವನ್ನು ಕೂಡ ಮಾಡಬಹುದಾಗಿತ್ತು. ಆ ನಿಟ್ಟಿನಲ್ಲಿ ಇನ್ನೂ ಕೂಡ 5ಕ್ಕೆ 1 ಹೊಸ ಬ್ಯಾಟ್ಸ್ಮನ್ ಗಿರೀಶ್ ಅಂಕನ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಹಿರಿಯ ಪ್ರತಿಭೆಗಳ ತಂಡ MPS ಶಾಲಾ ವಿದ್ಯಾರ್ಥಿಗಳ ತಂಡ ಒಂದೆಡೆ ಪಂದ್ಯಾಟದಲ್ಲಿ ಭಾಗವಹಿಸಲಿಕ್ಕೆ ಅವರ ಕ್ರೀಡಾ ಸ್ಫೂರ್ತಿಗಾಗಿ ಕ್ರೀಡಾ ಪ್ರಿಯಕ್ಕಾಗಿ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಬಹಳ ಸೂತನ ಎಸೆತ, ಓಟುಗಳು ಬರ್ತಾ ಇಲ್ಲ. ರೋಚಕ ರೋಮಾಂಚನಕಾರಿ ಪಂದ್ಯಾಕೂಟ. 4ಕ್ಕೆ 1 4 ಚೆಂಡು 1 ಓಟಗಳು ಬರಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ಟಾಸ್ ಕಾರ್ಯಕ್ರಮದಲ್ಲಿ ಜಯಗಳಿಸಿರ್ತಕ್ಕಂಥ ತಂಡ ಎಲೆಕ್ಟೆಡ್ ಬೌಲ್ಸರ್ಸ್ ಅನ್ನುವಂಥ ರೂಪದಲ್ಲಿ ನಿರ್ಣಯವನ್ನು ತೋರ್ಪಡಿಸಿಕೊಳ್ತಾ ಇದೆ. ನೆರೆದಿರುವ ಪ್ರೇಕ್ಷಕರ ಮನರಂಜಿಸುವಂತ ಕೆಲಸವನ್ನ ಎಸ್ಗಾರು ಮಾಡ್ತಾ ಇದ್ದಾರೆ. MPS ಶಾಲಾ ವಿದ್ಯಾರ್ಥಿಗಳ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಎಸ್ಗಾರಿಕೆ. 3 ಎಸೆತ 1 ಓಟಗಳು ಬರಬೇಕಾಗಿದೆ. 3 ಬಾಲ್ ರಿಕಾರ್ಡ್ ಫ್ರಮ್ 1 ರನ್. ಮತ್ತೆ ಪ್ರತೀಕ್ ಈ ಬಾರಿ ಪ್ರತೀಕ್ ಎಸೆದ ಚೆಂಡು 1 ಓಟವನ್ನು ಕಲೆ ಹಾಕ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಯೋಗ್ಯ ಚಾಲೆಂಜರ್ಸ್ಗಳ ತಂಡ ತನ್ನ ಲೀಗ್ ಹಂತದ 2ನೇ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿಕೊಳ್ತಾ ಇದೆ. ಒಂದೆಡೆ ಹಿರಿಯ
ಪ್ರತಿಭೆಗಳ ತಂಡ ಈ ಪಂದ್ಯಾಟಕ್ಕೆ ಭಾಗವಹಿಸಬೇಕಾಗಿ ಅವರಿಗೆ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದಲ್ಲ. ಅಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ಟಾಸ್ ಕಾರ್ಯಕ್ರಮದಲ್ಲಿ ಜಯಗಳಿಸಿರ್ತಕ್ಕಂಥ ಅಶೋಕ್ 11 ತಂಡ ಟಾಸ್ ಕಾರ್ಯಕ್ರಮದಲ್ಲಿ ಜಯಗಳಿಸಿಕೊಂಡು ಎಲೆಕ್ಟೆಡ್ ಟು ಗೋಲ್ ಫಸ್ಟ್ ಚೇಸಿಂಗ್ ಅನ್ನು ಆಯ್ದುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆ ತಂಡದ ವಿರುದ್ಧವಾಗಿರ್ತಕ್ಕಂಥ ತಂಡ ದಾಂಡುಗಾರಿಕೆ ವಿಭಾಗದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಮತ್ತು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾನೆ. ದಯವಿಟ್ಟು ಗಮನಿಸಿಕೊಳ್ಳಿ. ಆ ನಿಟ್ಟಿನಲ್ಲಿ ನಾವಿಲ್ಲಿ ಮುಂದಿನ ವೀಕ್ಷಕ ವಿವರಣೆಗಾಗಿ ಕೊಂಚ ಮಟ್ಟಿಗೆ ಬದಲಾವಣೆ ಕಾಣ್ತಾ ಇರುವ ಜಲೀಲ್ ಫ್ರಮ್ ಮೂಡಿಗೆರೆ ಮುಂದಿನ ವೀಕ್ಷಕ ವಿವರಣೆಯನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಂಡವರಿದ್ದಾರೆ. Okay, participation is important rather than victory or defeat ಅನ್ನುವ ಮಾತಿನ ಒಂದು ನಾಣ್ಣುಡಿಯ ರೀತಿಯಲ್ಲಿ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿದಂತಹ NPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ತಂಡ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ನಿಜವಾಗಿಯೂ ಅಕ್ಷರಶಃ ಎಲ್ಲ ಪ್ರೇಕ್ಷಕರನ್ನ ಸಹ ಒಂದು ಸೂಜಿಗಲ್ಲಿನ ರೀತಿಯಲ್ಲಿ ಸೆಳೆದಿತ್ತು. ಅದೇ ರೀತಿ ಆ ಒಂದು ತಂಡದಲ್ಲಿರ್ತಕ್ಕಂಥ ಒಂದು ಆತ್ಮಸ್ಥೈರ್ಯ ಆತ್ಮ ವಿಶ್ವಾಸವನ್ನ ನಾವೆಲ್ಲರೂ ಕೊಂಡಾಡಬೇಕಾದಂತಹ ಪರಿಸ್ಥಿತಿ. ಏಕೆಂದ್ರೆ ಒಂದು ಸಣ್ಣ ಒಂದು ಯುವ ಪ್ರತಿಭಾನ್ವಿತ ಒಂದು ಶಾಲಾ ತಂಡ ಒಂದು ದೊಡ್ಡ ಸೀನಿಯರ್ ವಯಸ್ಕ ತಂಡವನ್ನು ಎದುರಿಸುವುದು ಅಷ್ಟೇನು ಸುಲಭದ ಮಾತಲ್ಲ. ಆದರೆ ನಿಮ್ಮ ಒಂದು ಪ್ರತಿಭೆಯನ್ನ ಇಲ್ಲಿ ಒಂದು ಅನಾವರಣಗೊಳಿಸಲು ನಿಮಗೆ ಒಂದು ವೇದಿಕೆ ಸಿಗಬೇಕಾಗಿತ್ತು. ಒಂದು ಲರ್ನಿಂಗ್ ಕರ್ವ್ ಅಂತಾರೆ, ಒಂದು ಕಲಿಕಾ ತಿರುವನ್ನ ನೀವು ಇದರಲ್ಲಿ ಪಡೆದಿದ್ರೆ ಅದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ಆದಿತ್ಯ ಎಡಗೈ ಬ್ಯಾಟ್ಸ್ಮನ್ 13 ರನ್ಗಳನ್ನ ಗಳಿಸಿದ್ರು. ಅದೇ ರೀತಿ ಬೌಲಿಂಗ್ ಸಹ ವಿಕೆಟ್ ಅನ್ನ ಪಡೆದಿದ್ರು. ಅವರನ್ನ ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಆದಿತ್ಯ ಅವರು ಇಲ್ಲಿ ವೇದಿಕೆ ಹತ್ರ ಬರಬೇಕು. ಆದಿತ್ಯ, NPN ಪಬ್ಲಿಕ್ ಸ್ಕೂಲ್ ಆದಿತ್ಯ ಅವರು ಇಲ್ಲಿ ವೇದಿಕೆ ಹತ್ರ ಬರಬೇಕು. ಆದಿತ್ಯ ಕೇಳಲ್ಲ ಅಲ್ಲಿಗೆ. ಅಶೋಕ್ 11 ಅವರು ತಮ್ಮ ಪ್ಲೇಯಿಂಗ್ ಲಿಸ್ಟ್ ಅನ್ನು ಆದಷ್ಟು ಬೇಗ ಇಲ್ಲಿ ಕೊಡಬೇಕು. ಅದೇ ರೀತಿ ಸೈಲೆಂಟ್ ಬಾಯ್ಸ್ ಸಹ ತಮ್ಮ 11 ಆಟಗಾರರ ಒಂದು ಲಿಸ್ಟ್ ಅನ್ನು ಇಲ್ಲಿ ಕೊಡಬೇಕು. ಆದಿತ್ಯರವರ ಒಂದು ಯುವ ಪ್ರತಿಭೆಯ ಒಂದು ಪ್ರತಿಭಾನ್ವಿತ ಆಟಕ್ಕೆ ನಿಮಗೊಂದು ಪುರಸ್ಕಾರ ಸಲ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್. ಅಂಡ್ ಸರ್, ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಕೊಡಬೇಕು. ಒಂದು ನಿಮಿಷ ವೇಟ್ ಮಾಡಿ. Okay. Do you want to say something about in this tournament? It's a very good opportunity for all of us to have a good exposure with and have a good team time. I think in further years we will win the cup next time. Yes, failure is the stepping stone for the success. Keep it up, and in future, better luck for the future. And just for a moment, wait. We will be giving you the Man of the Match award in a fraction of seconds. ಸೈಲೆಂಟ್ ಬಾಯ್ಸ್ ಹಾಗೂ ಅಶೋಕ್ 11 ಅವರು ತಮಗೆ 11 ಬಾರಿ ಕರೆ ಮಾಡಿದ್ರು ತಮ್ಮ ಒಂದು ಪ್ಲೇಯಿಂಗ್ 11 ಕೊಡಲು. ಇದೀಗ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಅನಿಲ್ ಕುಮಾರ್ ಸರ್ ಅವರು ಕೊಡ್ತಾ ಇದ್ದಾರೆ. ನಿಮ್ಮ ಒಂದು ಭಾಗವಹಿಸುವಿಕೆಗೆ ನಮ್ಮ ಒಂದು ಯೂತ್ ಈ ಒಂದು
ಪಂದ್ಯಾವಳಿಯ ದ ಗೋ ಗೇಮ್ ಚೇಂಜರ್ ಇವರ ಪ್ರತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಿಮ್ಮ ಎಲ್ಲ ಆಟಗಾರರಿಗೂ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳು. What an ambition. He wants one more photo snaps, and that is what it will be an evergreen memory for him, because being an young player, they participated in this tournament, and they will keep this memento like an evergreen memory in their showcase. Carry on. Best of luck for the next future. ಯಾರ್ಯಾರು ಮ್ಯಾಚ್ ನೆಕ್ಸ್ಟ್ ಬರ್ಲಿಲ್ಲ ಇನ್ನವರು ದಯಮಾಡಿ ಎರಡು ತಂಡದ ನಾಯಕರು ಹಾಗೂ ಅಂಪೈರ್ಗಳ ಗಮನಕ್ಕೆ, ಶೂಸ್ ಅನ್ನ ಕಡ್ಡಾಯವಾಗಿ ಧರಿಸಲೇಬೇಕು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಒಂದು ಅಧಿಕೃತ ಟೂರ್ನಮೆಂಟ್, ಇಲ್ಲಿ ಶೂಸ್ ಕಡ್ಡಾಯವಾಗಿರ್ತದೆ. ದಯಮಾಡಿ ಶೂಸ್ ಧರಿಸುವುದು ಕಡ್ಡಾಯ. ಇಟ್ಸ್ ಅ ಮ್ಯಾಂಡೇಟರಿ ಟು ವೇರ್ ಶೂಸ್. Otherwise, you could play in a barefoot. We could allow. Otherwise, there is no chance whatsoever if you are wearing just a slippers or something like that. Please keep in mind. ಅದೇ ರೀತಿ ಎರಡು ತಂಡಗಳ 11 ಆಟಗಾರರು ಇಲ್ಲಿ ವೇದಿಕೆ ಹತ್ರ ಕಳಿಸ್ಕೊಡಿ. ಅಶೋಕ್ 11 ಹಾಗೂ ಸೈಲೆಂಟ್ ಬಾಯ್ಸ್ ಎರಡು ತಂಡದ 12th ಮ್ಯಾನ್.
ಈ ಒಂದು ಯೂತ್ ಕಪ್ ಪರವಾಗಿ ನಡೆತಕ್ಕಂತಹ ಹಗಲು ರಾತ್ರಿಯ ಪಂದ್ಯಾವಳಿಯ ಮತ್ತೊಂದು ರೋಚಕ ಜಿದ್ದಿನ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದೆ. ಬ್ಯಾಟ್ಸ್ಮನ್ ಕುಮಾರ್ ಅವರು ಸ್ಟ್ರೈಕ್ ನಲ್ಲಿ, ನಾನ್ ಸ್ಟ್ರೈಕ್ ನಲ್ಲಿ ಧನು, ಆರಂಭಿಕ ಬೌಲರ್ ಆಗಿ ಅಖ್ತರ್. ರಾವಲ್ಪಿಂಡಿ ಎಕ್ಸ್ಪ್ರೆಸ್ ಶೋಯಬ್ ಅಖ್ತರ್ ನೆನಪಿಸ್ತಾರೆ ಅಂತ ಕಾದ್ರೆ ಧನು is on non-strike. Mr. Kumar is on strike, which means Mr. Akhtar will start the proceedings for his team. Very fast ball, he backs very well towards the deep extra cover region. He's a fielder before they collect and throw. They got 2 runs quite comfortably in a lightning quick on the feet. Mr. Kumar straight away is off the mark with the 2 runs. Again, this time he tested the patience with a slow ball, I think. Very fast over is in progress. Mr. Akhtar walking back to on his bowling mark. Mr. Kumar is on strike and non-striker is Mr. Dhanu. And this is the match is going between Ashok 11 versus Silent Boys. This time he backs very well indeed. It's not a sweet part of the bat, even though top edge of the bat they got single quite comfortable manner. It was spinning like a top, even though they got quite comfortably in a very lightning quick manner. Cricket is one of the uncertain game. Anything can happen at any moment. Nobody can, even best astrologer can be a fool in front of game of cricket. No doubt about it. This time outside the off stump, misses the batsman, misses the keeper altogether, and it's a dot ball. It's beaten by the batsman and also beaten by the keeper. But no runs, no damage whatsoever. Once again. There is a calm and composure climate. One of the excellent matches going on. This is the contest between Ashok 11 versus Silent Boys. This is the matches going on. Once again Akhtar to Dhanu. This time outside the off stump, that's a legal delivery. Umpire remains cool as a cucumber. One of the superb bowling from Mr. Akhtar. Once again he's walking back to on his bowling mark. And this is the contest is going on between Silent Boys versus Ashok 11, and there is a youth cup. The Go Gamechanger MSL presents the day and night strike to the fielder. He was leaping in the air like a jaunty rose, the living legend from South Africa. Just for a while, he was treated to watch from South African Rainbow Nation fielder. He's making the flashback of jaunty roads from South Africa Rainbow Nation. He was when on the crease, when on the ground, he used to prowl like a tiger. He will bring the tigerishness, electrifying us for the game of cricket. He was saving almost 30, 40, 50 runs in an ODI matches, no doubt about it. After very first over score, 3-4 no loss. 3-1, sorry. ಕ್ಷಮಿಸಿ, 1 ಓವರ್ಗಳ ಮುಕ್ತಾಯದಲ್ಲಿ 3 ರನ್ಗಳಿಗೆ 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ತಂಡ ಸೈಲೆಂಟ್ ಬಾಯ್ಸ್.
ಈ ಬಾರಿ ಬಲವಾಗಿ ಹೊಡೆದ್ರು ರಕ್ಷಕ ಅಕ್ಷರಶಃ ಬೆಕ್ಕಸ ಬೆರಗಾಗಿದ್ರು. ಆ ಚೆಂಡಿನ ಗತಿಯನ್ನ ಗಮನಿಸುವಲ್ಲಿ ವಿಫಲರಾದ್ರು. ಒಂದು ಮಿಂಚಿನ ಗತಿಯಲ್ಲ ರನ್ ಅನ್ನ ಪಡೆದುಕೊಂಡ್ರು. ಆದರೆ ದುರದೃಷ್ಟವಶ ದೌರ್ಭಾಗ್ಯಪೂರ್ಣವಾಗಿ ಒಂದು ವಿಕೆಟ್ ಅನ್ನ ಕೈ ಚೆಲ್ಲಿದ್ರು. ಅದು ಸಹ ರನ್ ಔಟ್ ಮೂಲಕ ಬ್ಯಾಟ್ಸ್ಮನ್ ಪಾಲಿಗೆ ಅತ್ಯಂತ ಬೇಸರದ ಸಂಗತಿ ಅಂದರೆ ರನ್ ಔಟ್ ಮೂಲಕ ಔಟ್ ಆಗೋದು. ದುರಾದೃಷ್ಟವಶಾತ್ ಪ್ರದೀಪ್ ರವರು ಒಂದೇ ಒಂದು ಎಸೆತವನ್ನು ಎದುರಿಸಲಾಗದೆ ಔಟ್ ಆಗಿ ಪೆವಿಲಿಯನ್ ಹಾದಿಯಲ್ಲಿ ಇದೀಗ ಅವರ ಸ್ಥಾನವನ್ನು ತುಂಬಲು ಬ್ಯಾಟ್ಸ್ಮನ್ ಜಾಕೀರ್ ಜಾಕೀರ್ ಅವರ ಅಂಕಣದಲ್ಲಿ ತಂಡ ಅಕ್ಷರಶಃ ಒಂದು ಶೋಚನೀಯ ಸಂಕಷ್ಟದ ಸಂದಿಗ್ಧ ಪರಿಸ್ಥಿತಿಯ ದುರ್ಗಮ ಹಾದಿಯಲ್ಲಿದೆ. ಯಾವ ರೀತಿಯಲ್ಲಿ ಒಂದು ಕಮ್ ಬ್ಯಾಕ್ ವಾಪಸತಿಯನ್ನು ಮಾಡುತ್ತಿದ್ದ ಕಾದು ನೋಡೋಣ. ಈ ಒಂದು ತಂಡ ಸೈಲೆಂಟ್ ಬಾಯ್ಸ್ ಆರಂಭದಿಂದಲೇ ತನ್ನ ಸತತವಾಗಿ ವಿಕೆಟ್ಗಳನ್ನು ಕಳೆದುಕೊಳ್ತಾ ಇದೆ, ಒಂದರ ನಂತರ ಮತ್ತೊಂದರಂತೆ. ಫುಲ್ ಟಾಸ್ ಆಗಿ ಬಂದ ಎಸೆತ, ಮೊದಲ ಎಸೆತ ಕೆಸಿ ನಾಗರಾಜ್ ಅವರ ಫುಲ್ ಟಾಸ್ ಎಸೆತ. ಕೆಸಿ ನಾಗರಾಜ್ this time another bang and talker delivery. It's a cracking delivery, no doubt about it. He's bowling with a beautiful line and length, and somehow he changes his variations. It makes batsmen to think twice before going forward or backward. He's creating the confusion in the mindset of the batsman, no doubt about it. Once again, K.C. Nagaraj to Kumar. This time, Joseph Fultas, even though there is a run-out chance, doubt it required, and everything misses for the fielding team. But finally, they got single in a quite comprehensive manner. Lightning quick on the feet. Very good call. Very good understanding between these two. They're stitching together and a good partnership because they knew each other. What is the situation is facing by the team points of view. It's not a good sign. Already they lost 3 wickets. Sorry, 2 wickets. This time another crocking, 2 crossing Yorkers. There is another chance. Oh my God, collided. Bowler, fielder, and also a batsman all together collided. And there is a collision. It happens, but somehow is feeling the pain, the shoulder and between neck. And there was excellent misunderstanding. This time lofted stroke. There is a fielder coming underneath. Will he take safely? Yes, safely taken by K.C. Nagaraj once again. Sorry. Suresh. He was coming underneath the ball and safely taken. Well judged caught. Which means they're losing another wicket here.
New man in Purushottam. After completion of 2 scores still remaining just 7 on the scorecard here. For loss of important 3 wickets already back in the hut, back in the pavilion. Again is coming once again the local express 7-4-3. Once again Atto. This time he wanted to play a delicate touch on a defensive manner, but doesn't make proper contact, likely to go all the way for the keeper. No runs to be taken, no damage whatsoever. Excellent bowling from Mr. Atto. Over number 3 is in progress. This time after stroke, there is a fielder, 1 bounce into the fielder, and safe, and only a single. The settle for just a single. The 3rd over is in progress. Now score moves on to 8-4-3. This is the match going on between Ashok 11 versus Silent Boys. Silent Boys is on batting. This time clean bowled. Now the big fish they caught in their net, which means the big blue whale they caught in the net. Whoa, they got 1 more wicket here. New man in, Mr. Krishna. It looks like a very extremely difficult situation for these Silent Boys. They are not registering ball. 3 more balls to go. New man in, Mr. Krishna. After produce a much needed breakthrough for his team. And this time outside the leg stump, channel umpire straight away says it's a wide, and which means 1 run will be added to the total addition of those single. Now score moves on to 9-4-4. That is the scorecard is telling us. They got literally a pathetic situation of the game. Once again, extras are literally hurting matter for this bowling team, even though they got 4 wickets for just 10 runs space. What a bowling attack they're having here. Especially Silent Boys, they are like a silently killing the opponent one after another. Mr. This time he wants to play in a leadership role but doesn't make proper contact. He played on his leg. No runs will be added. And score will remain in same manner, 10-4. Over number 3 is in progress. That is the scorecard is telling us. Oh, another wicket he has got. He was literally testing the patience with the slow deliveries, and that's why back to back he got 2 wickets in his over.
new man in, batsman name. Daya is the new man. He has got one of the huge responsible on his shoulder. Let us wait and see how he is going to respond to react to this demanding situation of the game. Already the last again it's another dot ball. He played on his leg. No runs will be added. No damage whatsoever, which means the over has been completed. ಮೂರು ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ ಕೇವಲ 10. ಈಗಾಗಲೇ ತಂಡದ ಸರಿಸುಮಾರು ಅರ್ಧದಷ್ಟು ಬ್ಯಾಟಿಂಗ್ ಪಡೆ ಪೆವಿಲಿಯನ್ ನಲ್ಲಿದೆ. 3 ಓವರ್ಗಳ ಮುಕ್ತಾಯದಲ್ಲಿ 10 ರನ್ಗಳಿಗೆ 5 ವಿಕೆಟ್ಗಳನ್ನು ಕಳೆದುಕೊಂಡಿದ್ದೀರಿ. 5 ಓವರ್ಗಳ ಈ ಪಂದ್ಯದಲ್ಲಿ ಇನ್ನುಳಿದ 12 ಎಸೆಗಳಲ್ಲಿ ಎಷ್ಟು ರನ್ ಕಲೆ ಹಾಕುತ್ತೆ ಅಂತ ಕಾದು ನೋಡೋಣ. ಈ ಒಂದು ಸೈಲೆಂಟ್ ಬಾಯ್ಸ್ ತಂಡ, ಅಶೋಕ 11 ತಂಡ ಅಕ್ಷರಶಃ ಎದುರಾಳಿ ಪಾಳಯಕ್ಕೆ ಒಂದು ಕಬ್ಬಿಣದ ಕಡಲೆಯಾಗಿ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದ್ದಾರೆ. ತಮ್ಮ ಒಂದು ಬಿಗುವಿನ ಬೌಲಿಂಗ್, ಮಾರಕವಾದ ಬೌಲಿಂಗ್ ದಾಳಿಯ ಮೂಲಕ, ಅದೇ ರೀತಿ ಉತ್ತಮವಾದ ಫೀಲ್ಡಿಂಗ್, ಕ್ಷೇತ್ರ ರಕ್ಷಣೆಯಲ್ಲೂ ಸಹ ಅತ್ಯುತ್ತಮವಾಗಿ ತಮ್ಮ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಈ ಒಂದು ತಂಡ. ಅಶೋಕ್ 11 ಎದುರಾಳಿ ತಂಡಕ್ಕೆ ಅಕ್ಷರಶಃ ಉಸಿರು ಗಟ್ಟಿಸುವಂತಹ ವಾತಾವರಣವನ್ನು ನಿರ್ಮಿಸ್ತಾ ಇದ್ದಾರೆ ಪ್ರತಿಯೊಬ್ಬ ಬೌಲರ್ಗಳು. ಈ ಬಾರಿ ಡೀಪ್ ವಿಕೆಟ್ ನಲ್ಲಿ ನಿಂತುಕೊಂಡು ಹೊಡೆಯಲಾದ್ರು, ಆದರೆ ಅಂಪೈರ್ ಇಂದ ವೈಡ್ ಎಂಬ ತೀರ್ಪು. ಇದರೊಂದಿಗೆ ಮತ್ತೊಂದು ಉತ್ತರ ರನ್ ಮೂಲಕ ಮತ್ತೊಂದು ರನ್ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 11 ಏರಿಕೆ. ಒಂದು ನಿಧಾನಗತಿಯ ಆರಂಭ ಕಂಡಂತಹ ತಂಡ ಸಂಕಷ್ಟದ ಸಂದಿಗ್ಧ ಪರಿಸ್ಥಿತಿಯ ದುರ್ಗಮ ಹಾದಿಯಲ್ಲಿದೆ. ಈ ಬಾರಿ ಬಲಗೊಡಲಾದರೂ ರಿವರ್ಶಿಪ್ ನಲ್ಲಿ ಕೇವಲ 1 ರನ್ಗೆ ತೃಪ್ತಿ ಪಡಬೇಕಾಯಿತು. ಬಿರುಸಿನ ಹೊಡೆತಗಳ ಅವಶ್ಯಕತೆ ಇದೆ. ಒಂದು ರೀತಿಯಲ್ಲಿ ಕ್ಲೌಡ್ ಬಸ್ಟ್, ಮೇಘ ಸ್ಫೋಟದಂತಹ ಘೋರ್ಘರಿತದ ಅಬ್ಬರದ ಒಂದು ಮಳೆಯ ರೀತಿಯ ಒಂದು ಗುಡುಗು, ಮಿಂಚು, ಸಿಡಿಲಿನೊಂದಿಗೆ ಅಬ್ಬರಿಸಬೇಕಾದಂತಹ ಪರಿಸ್ಥಿತಿ ತಂಡಕ್ಕೆ. ಬಲವಾಗಿ ಹೊಡೆಯಲಾದ್ರು, ತಮ್ಮ ಕಾಲ ಮೇಲೆ ತೆಗೆದುಕೊಂಡ್ರು, ಚೆಂಡಿನ ಗತಿಯನ್ನು ಗಮನಿಸಲು ಬಲರಾದ್ರು. ಅಕ್ಷರಶಃ ಬ್ಯಾಟ್ಸ್ಮನ್ ರನ್ನ ಸಂಪೂರ್ಣವಾಗಿ ಅಗ್ನಿ ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾರೆ ಈ ಒಬ್ಬ ಬೌಲರ್ ಅಪ್ಪುರವರು. ಮತ್ತೊಮ್ಮೆ ಒಂದು ಉತ್ತಮ ಲೆಂತ್ ನ ಮೂಲಕ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. 4ನೇ ಓವರ್ನ ಚಾಲ್ತಿಯಲ್ಲಿ 12 ರನ್ಗಳಿಗೆ 5 ವಿಕೆಟ್ಗಳನ್ನು ಕಳೆದುಕೊಂಡು ತಂಡ ಅಕ್ಷರಶಃ ಒಂದು ರೀತಿಯಲ್ಲಿ ಮುಳುಗುತ್ತಿರುವ ಹಡಗಿನಂತಾದ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಅಲ್ಲಿ ಏನು ತಾವು ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ತಾಲೀಮ್ ಮಾಡ್ತಿದ್ರ, ದಯಮಾಡಿ ಅಬ್ಸರ್ವ್ ಮಾಡಿ. ಈ ಒಂದು ಅಫಿಷಿಯಲ್ ಮ್ಯಾಚ್ ಇಸ್ ಗೋಯಿಂಗ್ ಆನ್ ಹಿಯರ್. ಪ್ಲೀಸ್ ಕೋಆರ್ಡಿನೇಟ್ ವಿತ್ ಅಸ್. ಡೋಂಟ್ ಪುಟ್ ಇನ್ ಟು ದ ಗ್ರೌಂಡ್ ಎನಿ your shots, playing that shots, it's getting into the ground, it's literally interrupting the game. Please keep in mind. ದಯಮಾಡಿ ಅಂಕಣದ ಒಳಗಡೆ ಯಾವುದೇ ಚೆಂಡನ್ನ ಕಳಿಸಬೇಡಿ. ಒಂದು ಅಧಿಕೃತ ಪಂದ್ಯ ಚಾಲನೆಯಲ್ಲಿದೆ. ದಯಮಾಡಿ ಪಂದ್ಯಕ್ಕೆ ಅಡಚಣೆ, ಆತಂಕವನ್ನ ವ್ಯಕ್ತಪಡಿಸಬೇಡಿ. ಚೆಂಡಿನ ಗತಿಯನ್ನ ಗಮನಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಿದ್ದಾರೆ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು. ಆ ಒಂದು ಚೆಂಡಿನ ಲೈನ್ ಆಫ್ ದ ಬಾಲ್, ಆ ಒಂದು ದಿಕ್ಕಿನಲ್ಲಿ ಆಡಲು ವಿಫಲರಾಗ್ತಾ ಇದ್ದಾರೆ. ಈ ಬಾರಿ ಬಲವಾಗಿ ಹೊಡೆದ್ರೆ 4 ರನ್ ಆಗುವ ಸಾಧ್ಯತೆ. ಬಹುಶಃ ಇದು
ಬೌಂಡರಿ ಅಂತ ಕಾಣುತ್ತೆ. ಹೌದು, ಇದೊಂದು ಆಕರ್ಷಕ ಅತ್ಯಾಕರ್ಷಕ ಒಂದು ಹೊಡೆತ. 4 ರನ್ಗಳು ತಂಡಕ್ಕೆ. ಬಹುಶಃ ಇದು ತಂಡಕ್ಕೆ ಒಂದು ವೆಲ್ಕಮ್ ಬೌಂಡರೀಸ್, ಮೊದಲ ಬೌಂಡರಿ. ತಂಡದ ಒಟ್ಟು ಮೊತ್ತ 17ಕ್ಕೆ ಏರಿಕೆ ಆಗ್ತಾ ಇದೆ. ನಾಲ್ಕು ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 17ರಲ್ಲಿ ಸ್ಥಗಿತವಾಗಿದೆ. ತಮ್ಮ ಅತ್ಯಮೂಲ್ಯ 5 ದಿಗ್ಗಜ ಅಗ್ರಜ ಬ್ಯಾಟ್ಸ್ಮನ್ಗಳನ್ನ ಕಳೆದುಕೊಂಡು ತಂಡ ಅಕ್ಷರಶಃ ಶೋಚನೀಯ ಸ್ಥಿತಿಯಲ್ಲಿದೆ. ಇಲ್ಲಿ 17 ರನ್ಗಳಿಗೆ 5 ವಿಕೆಟ್ಗಳನ್ನು ಕಳೆದುಕೊಂಡಿದ್ದು ಶೋಚನೀಯ ಸಂಕಷ್ಟದ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಬಹುಶಃ ತಂಡಕ್ಕೆ ಒಂದು 3-4 ಸಿಕ್ಸರ್, ಒಂದು 5-6 ಸಿಕ್ಸರ್ ಹೊಡಿತೀರಾ? ಕಾದು ನೋಡೋಣ. 6 ಎಸೆಗಳು ಉಳಿದಿದೆ. 6 ಸಿಕ್ಸ್ ಹೊಡಿತಿರೋ, 3 ಸಿಕ್ಸ್ ಹೊಡಿತಿರೋ ನಮಗೆ ಬಿಟ್ಟಿದೆ, ನೋಡೋಣ. ಇದೀಗ ಅಂತಿಮ ಓವರ್ನ ಸೇಲು ಕುಟ್ಟಿ ಅವರನ್ನ ತಂಡ ಪರಿಚಯಿಸ್ತಾ ಇದೆ. ಈ ಬಾರಿ ಕಾಟ್ಬೇಂಡ್ ಆಗುವ ಸಾಧ್ಯತೆ. ಹೌದು, ಅಂಪೈರ್ ಅವರ ತೋರ್ಬೆರಳು ಗಗನಮುಖಿ ಆಗ್ತಾ ಇದೆ. ಇದರೊಂದಿಗೆ ಮತ್ತೊಂದು ವಿಕೆಟ್ನ ಪತನ. It looks like a submerging tiny paper boats in front of giant tidal waves in the ocean. Already they are in deep trouble. There is no way to come back because of these Ashok 11 bowlers are literally creating the breathtaking total situation for the opponent team. They're giving not even a single inches to flex the muscles for the batsman. That is what new man in Jagdish is on strike. This is the 5th over is in progress. This is the last over. Very low scoring game is going on here. Once again, offense as well as defense. That's what we got. Quite comfortable manner in us. In a sharp singles, they're securing, looking for sharp single. I don't think it's going to work. They need at least sixes or boundaries to set a fighting total. They need to look some big hit. And finally are rising to the occasion like a phoenix bird. That's the mid-wicket vision for maximum. That's a magnificent strike with a mighty blow that's gone all the way for 6 towards a magnificent end in the mid-wicket vision. This is the first 6 for the team point of view. Now score moves on to 24 for loss of important 6 wickets, and this is the last over is in progress. The left with another 3 pieces deliveries. This time revership that will be yielding. There is another sixer, I think. Yes, indeed. This time revership sixer. What a comeback from this guy. He's roaring like a lion. He come back to the game like a wounded tiger. And finally, those 2 sixes changes the game course of this match. No doubt about it. And what a criteria, what a scenario right now. Totally a different scenario right now. Back-to-back 2 sixes, it makes total difference. This time he wanted to heave a big sixer. Doesn't make proper contact. Play downs like no runs will be taken. And again they are climbing to the umpire. How is that? But umpire remains cool, calm and composure like a cucumber. Please obey the rules and regulations. Please follow the rules and regulations. You have to obey the rules and regulations of the umpire decisions. There is no chance to any argument whatsoever. And this time again he played on his leg. With a huge disappointment, it's a dot ball. Well, finally those 2 sixes somehow changes the equation of the game here. Exactly 30 runs, which means when they come out to bat they need 31 runs, which means every single delivery they will have to look for every single run. That is what they will have to achieve. ಮುಂದಿನ ಪಂದ್ಯ 1811 ವರ್ಸಸ್ ಕ್ರಿಕ್ ಮಠ.
ಬೌಲರ್ ಇಲ್ಲ IPL ನಡೆಸ್ತಾರದು ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಇಲ್ಲ ಮುಂದಿನ ಪಂದ್ಯ ಕ್ರಿಕ್ ಮಠ ವರ್ಸಸ್ ಸೇರಿಸ್ಕೊಂಡು 29 ಆಯ್ತು. ಮುಂದಿನ ಪಂದ್ಯಕ್ಕಾಗಿ ಕ್ರಿಕ್ ಮಾತಾ ವರ್ಸಸ್ 18-11 ಈ ಎರಡು ತಂಡದ ನಾಯಕರು ತಮ್ಮ ಪ್ಲೇಯಿಂಗ್ 11 ಹಾಗೂ ಚಮಕಿಗೆ ಇಲ್ಲಿ ನಮ್ಮ ಆರ್ಗನೈಸರ್ಸ್ ಅನ್ನು ಸಂಪರ್ಕಿಸಬೇಕು. ದಯಮಾಡಿ ತಮ್ಮ ಪ್ಲೇಯಿಂಗ್ 11 ಅನ್ನು ಸಹ ಆದಷ್ಟು ಬೇಗ ಸಲ್ಲಿಸಬೇಕು. ಕ್ರಿಕ್ ಮಾತಾ ಮತ್ತೆ 18-11 ಕೊಟ್ಟಿದ್ದಾರಾ? ಯಾರ್ದು ಕ್ರಿಕ್ ಮಾತಾ? ಇನ್ನೊಂದು ಯಾವ್ದು? ಈಗಲ್ ಗರುಡ 18-11-29 ಒಂದು ಉದ್ದವಾದ ಹೆಸರನ್ನು ಇಟ್ಕೊಂಡಿದ್ದಾರೆ ಲಾಂಗ್ ಫಾರ್ಮ್ ನಲ್ಲಿ. ಏನು ಮಾಡ್ತಿರ್ಬೇಕಾದ್ರೂ ಈ ಒಂದು ಪಂದ್ಯ ಮತ್ತೊಮ್ಮೆ ರೋಚಕ ತಿರುವನ್ನ ಪಡೆಯುತ್ತಿರ್ಬೇಕಾದ್ರೂ ನೋಡೋಣ. ಒಂದು ಹಂತದಲ್ಲಿ ಒಂದು ರೀತಿಯಲ್ಲಿ ತೇವಳುತ್ತಿರುವ ರೀತಿಯಲ್ಲಿ ಪಂದ್ಯ ಕೊನೆಗೂ ಅಂತಿಮವಾಗಿ 2 ಸಿಕ್ಸರ್ಗಳ ಪಂದ್ಯದ ನೈಜ ಚಿತ್ರಣ ದಿಕ್ಕು ದೆಸೆಯನ್ನೇ ಬದಲಿಸಿತು ಅಂದ್ರೆ ತಪ್ಪಾಗಲಾರದು. ಕೊನೆಗೂ ಒಂದು ನಿರೀಕ್ಷಿತ ಹೋರಾಟಕಾರಿ ಫೈಟಿಂಗ್ ಟೋಟಲ್ ಅನ್ನ ಕಲೆ ಹಾಕಿದ್ದಾರೆ. 30 ಎಸೆತಗಳಲ್ಲಿ 31 ರನ್ನ ಕಲೆ ಹಾಕಬೇಕು. ಮುಂದಿನ ಸರಿ ಓಕೆ ಆದಷ್ಟು ಬೇಗ ಈ ಪಂದ್ಯವನ್ನು ಮುಗಿಸ್ಕೊಡ್ಬೇಕು ಅಂಪೈರ್ ಅವರು. ಆರಂಭಿಕ ಬ್ಯಾಟ್ಸ್ಮನ್ಗಳು ಈಗಾಗಲೇ ಅಂಕಣಕ್ಕೆ ಬರ್ತಾ ಇದ್ದಾರೆ. ಇದರಲ್ಲಿ ತಂಡ ಆದಷ್ಟು ಬೇಗ ತಮ್ಮ ಫೀಲ್ಡಿಂಗ್ ನ ಚಕ್ರವ್ಯೂಹವನ್ನು ಸನ್ನದ್ಧಗೊಳಿಸಿಕೊಳ್ಬೇಕು. ಆರಂಭಿಕ ಬ್ಯಾಟ್ಸ್ಮನ್ಗಳು ಅಶೋಕ 11 ಪರವಾಗಿ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಬ್ಯಾಟ್ಸ್ಮನ್ ನೇಮ್ ಹೆಸರೇ ಗುಂಡು ಅಂತಾರ. ಗುಂಡು ಹಾಗೂ ಅಶೋಕ್ ರವರು ಪ್ಲೀಸ್ ಆದಷ್ಟು ಬೇಗ ಈ ಒಂದು ಪಂದ್ಯವನ್ನು ಮುಗಿಸ್ಕೊಡಿ. ಅಂಪೈರ್ಸ್ ಓಕೆ ಸ್ಕೋರ್ ಹೊಡಿ. ಓಕೆ ಆಲ್ ಆರ್ ರೆಡಿ. ಅಂಪೈರ್ ಪ್ಲೀಸ್ proceed the game because we are literally running out of the time. We have to finish off this game as quick as possible. Still we left with plenty of matches to be played in this tournament. The Gamechanger MSR present in this Youth Cup Day and Night Tennis Ball Cricket Tournament. Is there a run-out chance? No. Once again, excellent start from the bowler
ಒಂದು ಪಂದ್ಯವನ್ನು ಜಯಿಸಬೇಕಾದಲ್ಲಿ ಸರಿಯಾಗಿ 31 ರನ್ಗಳ ಅವಶ್ಯಕತೆ ಇದೆ. ಸರಿಯಾಗಿ 31 ರನ್ಗಳ ಅವಶ್ಯಕತೆ ಇದೆ. No, that's a crocking delivery. No response, no reaction whatsoever from the batsman. He tried his level best, but he is not able to sight the delivery. It's an express delivery from the bowler, Mr. Pradeep. This time, lovely looking stroke. It will go all the way for fence, I think. Yes, that's racing into the boundary like a treasure bullet. That's gone all the way for fence, which means they started with that beautiful welcome boundary for the team. What a lovely looking stroke that was. He is up the mark with a terrific boundary. Once again, Pradeep. That's another lovely looking stroke, but straight to the fielder. It was almost travelling in a brisk space, but just one-handed catch. Even in a left-hand one-handed catch. It's literally unbelievable, spectacular catch has been taken by the fielder. What a catch from that fielder. And short extra coverage in catches win matches. That is what the game of cricket is all about. New man in, batsman in. A new man in, Raju under batsman. Now they need ಬಾಲ್ ಈಗ ಹೇಳ್ಬೇಡಿ. this time I wanted to move in a reverse rule, but doesn't make proper contact. Just dot ball. Dot balls are count like a golden dust for the bowling team always. This time again it's a bang on target, perfect pinpoint accurate Yorker and delivery. Two crushing Yorkers is bowling one after another, which means once again dot ball to finish off this over scores to remain on just 4 on the scorecard with that excellent boundary towards the backward boundaries. And after that there is no score whatsoever. Bowler name Mr. Daya will continue the bowling operation from his quarters very fast, and for the team points of view, this is going to be a second over will be started from Mr. Daya. And both the teams still having the 50-50 chance of Britannia. Cricket is such an uncertainty. It's a bounded game, no doubt about it. There is no experts, no best astrologer can predict anything. It's totally an unpredictable game of cricket. Which team going to win, which team will going to lose, nobody can say. That is what all about game of cricket. It's totally a game of uncertainties. This time Joseph Viltas very well applied all along the ground, just a single. Only a 1 run will be taken for the total here. And one spectacular drive towards Lakeside region, just a single. This time Joseph Viltas, it's not a sweep out of the bat, even though before the fielder collected they got a single quite comfortably in a lightning quick manner. Very good understanding between these two. According to the former Australian captain, ex-Indian team coach, and also the best batsman for Australian team, Rick Chappell, he used to say,
This time Joseph Hurtas played towards legs offside region in a reverse roll, just a single. According to Greg Chappell, you will have to complete 3 runs in a 30-second duration, which means every single run has to be completed in a 10-second duration. And that is the time bounded for the batsman. You have to be, oh my God, almost a catch. Trout was traveling to the fielder, just one step in front of the fielder. He was in a danger, but fortune favors the brave, and finally luckily escaped from that danger end. Miraculous escape for the batsman. Score now moves on to 8-1. Over number second is in progress. This is the equation is going on once again. Back up from the teammate. Relax and come back with a tight approach. This time I think it might be. They are climbing to the umpire. How was that? But both the umpire coming between the wicket, and there is the confusion. They will look for third umpire. Is finally signaled third umpire to conclusion to come out. Third umpire, please review what is happening. What about that decision? Whether it's going to come out in a red light or a green light. There is no light, even though we can expect the proper decision from M Sports live actions. Now the under scanner of that third umpire review is going on, which means it's gone, it's out. Third umpire decisions. Is a victim of that third umpire decisions. And finally, the batsman has to depart with his decision. Raju gone for the third umpire conclusion. The others, it was a clean ball, but somehow umpire doesn't get proper reflection on that. That's why he says straight away third umpire to be reviewed, and finally review has come out in a positive manner for the bowling side. They got success for that. New man in. Appu. ಈಗಾಗಲೇ ತಂಡ 8 ರನ್ಗಳಿಗೆ 2 ಹುತ್ತರಿಗಳನ್ನು ಕಳೆದುಕೊಂಡಿವೆ. This time another clocking delivery, which means over to be completed is this is the ತಂಡದ ಒಟ್ಟು ಮೊತ್ತ ಕೇವಲ 8 ರನ್ ಸ್ಥಗಿತ. Exact the equations are 18 balls, 23 runs, right? 18 ಎಸೆತಗಳಲ್ಲಿ 23 ರನ್ಗಳ ಗುರಿ ಪಡೆಯುತ್ತಾ ಇದೆ ಅಶೋಕ 11 ತಂಡ. ಕಾದ್ರೋಣ ಗೆಲುವು ಇನ್ನೂ ಸಹ 2 ತಂಡದ ಪಾಲಿಗೆ ಅಕ್ಷರಶಃ 50-50 ಚಾನ್ಸ್ ಆಫ್ ಬ್ರಿಟಾನಿಯಾ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅಂತಿಮವಾಗಿ ಯಾವ ತಂಡ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್, ಕ್ಯಾಚಿಂಗ್ ಈ 4 ವಿಭಾಗದಲ್ಲಿ ಅತ್ಯುತ್ತಮವಾದ ಉನ್ನತ ಶ್ರೇಣಿಯ ಪ್ರದರ್ಶನವನ್ನು ನೀಡುತ್ತದೆ ಅವರಿಗೆ ವಿಜಯಲಕ್ಷ್ಮಿ ಕಟ್ಟಿಟ್ಟ ಬುತ್ತಿ. ಅದರಲ್ಲಿ 2 ಮಾತಿಲ್ಲ. ಬೌಲರ್ ಪ್ರದೀಪ್ ದಯಮಾಡಿ ಅಲ್ಲಿ ಅಡಚಣೆ ಆಗ್ತಾ ಇದೆ. ನೀವೇನಲ್ಲಿ ಸೈಡಲ್ಲಿ ಮತ್ತೆ ಮತ್ತೆ ತಾಲೀಮ್ ಮಾಡಬೇಡಿ ದಯವಿಟ್ಟು ಪ್ಲೀಸ್. ಇದೀಗ ಅಂಪೈರ್ಗೆ ಬಲವಾದ ಮನವಿ. ಅಂಪೈರ್ ಇಂದ ಯಾವುದೇ ರೀತಿಯ
ಪುರಸ್ಕಾರವಿಲ್ಲ, ಒಂದು ನಕಾರ. ದಯಮಾಡಿ ಅಲ್ಲಿ ಗಮನಿಸಿ, ನೀವೇನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ತಾಲೀಮ್ ಮಾಡ್ತಿದ್ದೀರಾ, ಸ್ವಲ್ಪ ದೂರ ಹೋಗಿ ಮಾಡಿ. ಈ ಬಾರಿ ರನ್ ಔಟ್ ಆಗುವ ಸಾಧ್ಯತೆ ಇದೆ. ಸ್ವತಃ ಬೌಲರ್ ಇಂದ ಒಂದು ಮಿಂಚಿನ ಗತಿಯ ವೇಗದ ಬೌಲಿಂಗ್ ಹಾಗೂ ಅಷ್ಟೇ ಉತ್ತಮ ರೀತಿಯ ಕ್ಷಿಪ್ರಗತಿಯಲ್ಲಿ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಎದುರಾಳಿ ಪಾಳೆಯಕ್ಕೆ ಅಕ್ಷರಶಃ ಉಸಿರು ಗಟ್ಟಿಸುವಂತಹ ವಾತಾವರಣವನ್ನು ನಿರ್ಮಿಸ್ತಾ ಇದ್ದಾರೆ ಪ್ರತಿಯೊಬ್ಬ ಬೌಲರ್ಗಳು ಸಹ. ತಂಡದ ಮೊತ್ತ ಕೇವಲ 8 ಸ್ಥಗಿತವಾಗಿದೆ. What a clocking delivery. He is bowling with a lightning quick, mercurious way. Batsman is not able to sight the delivery. What a terrific bowling from this guy, Mr. Pradeep. He is producing one after another toe-crossing deliveries. He is literally terrorizing the batsman like anything here. Another lightning quick delivery. When batsman is struggling like totally a fish out of water, he is bowling with such a swift, brisk pace. He is utilizing the pitch like anything. He is coming one after another 5 or 10 kilometers extra pace with every single delivery. It's literally making the batsman to think twice before going forward or backward. He is creating such kind of confusion in the mindset of the batsman. This time again he bowled very well indeed. He is literally bowling with a mid-land off stump and also wicket to wicket, quite aggressive attacking bowling approach. He is on fire. He is looking to bang and drop good deliveries one after another. Last ball to go, umpire. What a bowler he is, Mr. Pradeep. He is once again producing such a dangerous deliveries one after another. This time Joseph Fultas is racing into the boundary. No, there is a filter. There is a filter. Only a single to be taken. And it was a Joseph Fultas. When you got the opportunity, you will have to encash to hitting a boundary or a six. Huh? Okay. ಅದೇ ರೀತಿ ದಯವಿಟ್ಟು ಓವರ್ ಆದ ತಕ್ಷಣ ಎಲ್ಲರೂ ಒಂದೇ ಕಡೆ ಸೇರ್ಕೊಂಡ್ಬಿಡಿ. ಅಂಪೈರ್ ಅವರು ಗಮನಿಸಬೇಕು, ತಂಡದ ನಾಯಕರಿಗೆ ಒಂದು ತೀರ್ಪನ್ನು ಕೊಡಿ. ಎಲ್ಲರೂ ಒಂದೇ ಕಡೆ ಸೇರ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಈ ಪಂದ್ಯವನ್ನ ಫಿನಿಶ್ ಮಾಡಬೇಕು. ದಯವಿಟ್ಟು ಎರಡು ತಂಡದ ಆಟಗಾರರಲ್ಲಿ ಮನವಿ, ಈ ಪಂದ್ಯ ಆದಷ್ಟು ಬೇಗ ಮುಗಿಸ್ಕೊಡ್ಬೇಕು. ಮಳೆರಾಯನ ಭೀತಿಯಲ್ಲಿದ್ದೇವೆ ನಾವೆಲ್ಲ. ಈ ಸಮಯಾವಕಾಶ ತುಂಬಾ ಕಡಿಮೆ ಇದೆ. ಇನ್ನು ಸಾಕಷ್ಟು ಪಂದ್ಯಗಳು ನಡೆಯಬೇಕಾಗಿರೋದ್ರಿಂದ ಆದಷ್ಟು ಬೇಗ ಈ ಪಂದ್ಯವನ್ನು ಮುಗಿಸ್ಕೊಳ್ಬೇಕು. ಅಂಪೈರ್ಗಳು ಸಹ ತಂಡದ ಮೊತ್ತ ಕೇವಲ 9ರಲ್ಲಿ 2 ವಿಕೆಟ್ಗಳನ್ನ ಕಳೆದುಕೊಂಡು ಒಂದು ಶೋಚನೀಯ ಸಂಕಷ್ಟದ ಸ್ಥಿತಿಯಲ್ಲಿದೆ ಈ ಒಂದು ಅಶೋಕ 11 ತಂಡ. ಒಂದು ಯಾವ ರೀತಿಯ ಒಂದು ವಾಪಸತೆಯನ್ನು ಮಾಡ್ತಿರ್ಬೇಕಾದ್ರೆ ನೋಡೋಣ. ಇದೀಗ ಕುಮಾರ್ ರವರು ಬೌಲರ್ ಆಗಿ ಬರ್ತಾ ಇದ್ದಾರೆ. ಕುಮಾರ್ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದಿದ್ರು ತಂಡ ಬ್ಯಾಟಿಂಗ್ ಮಾಡುವಾಗ. ಇದೀಗ ಬೌಲಿಂಗ್ ನಲ್ಲಿ ಯಾವ ರೀತಿಯಲ್ಲಿ ತಮ್ಮ ಒಂದು ಜವಾಬ್ದಾರಿಯನ್ನ ತಮ್ಮ ಹೆಗಲ ಮೇಲೆ ತೆಗೆದುಕೊಂಡು ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಕಾದು ನೋಡೋಣ. This time he played towards the backward point region, just a single, quick singles. They're looking for secure sharp singles. They got the success in that. They need some big hits whatsoever. There is no looking back. They need boundaries and sixes at will. Otherwise there is no chance to come back to this game. They need someone as a damage controller. Another should be a troubleshooter. ಒಬ್ಬರು ವಿಘ್ನ ನಿವಾರಕರಾದರೆ ಇನ್ನೊಬ್ಬರು ಅಡ್ಡಿ ಆತಂಕವನ್ನು ನಿವಾರಿಸುವಂತವರಾಗಬೇಕು. ಕುಮಾರ್ ಅವರು ತಮ್ಮ ಅನುಭವವನ್ನ ಮತ್ತೆ ಯಾರೋ ಪ್ರಾಕ್ಟೀಸ್ ಮಾಡಿಕೊಂಡು ಚೆಂಡನ್ನು ಒಳಗಡೆ ಕಳಿಸ್ತಾ ಇದ್ದೀರಾ?
ಆ ಚೆಂಡನ್ನ ಸೀಸ್ ಮಾಡಿಬಿಡಿ. ಓ, ಈ ಬಾರಿ ಫುಲ್ ಟಾಸ್ ಆಗಿ ಬಂದ ಉತ್ತಮವಾಗಿ ಹೊಡೆಯಲು ವಿಫಲರಾದ್ರು. ಆದರೂ ಸಹ 1 ರನ್ ಅನ್ನು 7 ರನ್ಗಳಾಗಿ ಪರಿವರ್ತಿಸಿದ್ರು. ಅತ್ಯುತ್ತಮವಾದ ಕ್ಷೇತ್ರರಕ್ಷಣೆ ಸಹ. ಆದರೆ ವಿಕೆಟ್ಗಳ ನಡುವೆ ಒಂದು ಮಿಂಚಿನ ಚಿರತೆಯ ರೀತಿಯ ಓಟಕ್ಕೆ 7 ರನ್ಗಳನ್ನು ಸುಲಭವಾಗಿ ಪಡೆದುಕೊಂಡ್ರು. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 12ಕ್ಕೆ ಏರಿಕೆ. ಒಂದು ಕನಿಷ್ಠ ಮೊತ್ತವನ್ನ ಬೆನ್ನಟ್ಟುವಲ್ಲಿ ವಿಫಲರಾಗ್ತಾ ಇದೆ ಅಂತ ಕಾಣುತ್ತೆ. ಇನ್ನೂ ಸಹ ಸಿಡಿಲಬ್ಬರದ ಒಂದು ಸಿಕ್ಸರ್ ಬೌಂಡ್ರಿಗಳು ಇನ್ನೂ ಬರ್ತಾ ಇಲ್ಲ. ಈ ಬಾರಿ ಕಾಟ್ ಬ್ಯಾಂಡ್ಗಾಗಿ ಬಲವಾದ ಮನವಿ. ಅಂಪೈರ್ ಇಂದ ನಕಾರ, ಯಾವುದೇ ಪುರಸ್ಕಾರವಿಲ್ಲ. ತಮ್ಮ ಅನುಭವವನ್ನು ಸಂಪೂರ್ಣವಾಗಿ ವಿನಿಯೋಗಿಸಿದ್ದಾರೆ ಎನ್ನುತ್ತಿದ್ದಾರೆ ಕುಮಾರ್ ಅವರು. ತಂಡಕ್ಕೆ ಬ್ಯಾಟಿಂಗ್ ನಲ್ಲಿ ಆರಂಭಿಕರಾಗಿ ಕಣಕ್ಕಿಳಿದಿದ್ರು. ಇದೀಗ ಮಧ್ಯಮ ಸರದಿಯಲ್ಲಿ ಅರೆಕಾಲಿಕ ಬೌಲರ್ ಆಗಿ ಈ ಬಾರಿ ಶಾರ್ಟ್ ಆಗಿ ಬದಲಾಯಿಸಿದ ಮಿಡ್ ವಿಕೆಟ್ ನಲ್ಲಿ ಬಲ ಹೊಡೆದ್ರು. ಕೇವಲ 1 ರನ್ಗೆ ಸೀಮಿತಗೊಳಿಸಿರುವ ಉತ್ತಮದ ಕ್ಷೇತ್ರರಕ್ಷಣೆ ಸಹ ಕಂಡು ಬರ್ತಾ ಇದೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 13ಕ್ಕೆ ಏರಿಕೆ. ತಂಡಕ್ಕೆ ಇನ್ನೂ ಸಹ 18 ರನ್ಗಳ ಅವಶ್ಯಕತೆ ಇದೆ. ಸರಿಯಾಗಿ 8 ಎಸೆತಗಳಲ್ಲಿ 18 ರನ್ಗಳ ಗುರಿ. ಒಂದು ಸಿಕ್ಸರ್ ಅಥವಾ ಬೌಂಡರಿ ಬಂದ್ರೆ ಪಂದ್ಯದ ದಿಕ್ಕು ಬದಲಾಗುವುದು. ಇಟ್ ವಾಸ್ ಅ ಸಿಕ್ಸರ್. ಇಟ್ ಟ್ರೈಡ್ ವೆರಿ ವೆಲ್ ಇಂಡೀಡ್. ಇಟ್ ವಾಸ್ ರನ್ನಿಂಗ್ ಫ್ರಮ್ ಲಾಂಗ್ ವೇ ಆಫ್ the long off region, and finally it bites the dust, catches, win matches. It's a difficult catch. It's never easy to take such a low catches. Now score moves on to 14-2. This is the match is going on between this time Juicy full times. Will it go all the way for a sixer? I think that's a sixer. Yes, that's a much needed life tonic for this match. What a time. What a much needed sixer for the team. Now score moves on to 20-2. Now this match is in a different scenario. This guy come back to the game like a wounded tiger. 6 ಎಸೆತಗಳಲ್ಲಿ 11 ರನ್ಗಳ ಗುರಿ. Last over to go. They left with just 6 deliveries, exactly 11 runs to win this match. That is the equation is telling us in our scoreboard and a scorecard here. ಆರು ಎಸೆತಗಳಲ್ಲಿ 11 ರನ್ಗಳ ಗುರಿ. Now this match is coming down, right down to the wire. Both the teams having literally a 50-50 chance of Britannia. Let us wait and see. Nobody can predict what is going to happen in certain things in cricket game. That is what uncertainty of a game of cricket. World 2016 ವಿಶ್ವಕಪ್ನ T20ಯಲ್ಲಿ ಬೆನ್ ಸ್ಟೋಕ್ ಒಬ್ಬ ನಂಬಿಕೆಯ ರಿಲಯಬಲ್ ಬೌಲರ್ ಆಗಿ ಬೌಲಿಂಗ್ ಮಾಡ್ತಾ ಇದ್ರು. ಸತತವಾಗಿ 4 ಸಿಕ್ಸರ್ಗಳ ಒಂದು ಸಿಡಿಲಬ್ಬರದ ಹೊಡೆತಕ್ಕೆ ಮೊರೆಹೋದ್ರು ಕಾರ್ಲೋಸ್ ಬ್ರಾಥ್ವೈಟ್. ವೆಸ್ಟ್ ಇಂಡೀಸ್ ತಂಡಕ್ಕೆ ಇದೀಗ ರನ್ ಆಡುವ ಸಾಧ್ಯತೆ. ಸ್ಟ್ರೈಕ್ ಟು ದ ಫೀಲ್ಡರ್, ಬೌಲರ್ ಹಿಮ್ಸೆಲ್ಫ್, and he is literally threatening the batsman like anything. What a delivery on this final over. Bowler name ಕೇಳಿದ್ರಾ? ಮಂಜುನಾಥ್. Last 5 balls, 11 runs. That is the equation is here. Oh my God, that's a full toss delivery. Umpire says straight away it's a full wide, which means 1 run will be added, which means 5 deliveries, 10 runs. That is the equation. What a match, what a twist and turn it's getting every now and then. This is what game of cricket, 50-50 chance for both the teams. This time he played towards the extra cover region. There is a single. They would have get 2 runs quite comfortably. I think there is no call. They should have converted single into double. Such kind of creation should be there.
Now score moves on to 22, which means exactly 9 runs to go in 4 deliveries. What a match we have here. This kind of excitement should be there in the game of cricket, and he is not looking for anything. Sometimes this kind of approach should be come out from MSD, because I know how I am going to bang the sixes and boundaries, even in helicopter shots. I can produce that kind of manner. He is there. Let us wait and see. He already have waxed 1 sixer. This time, whoa, this is what a super strike, and that is much needed sixer, which means 6 more runs to be added. Now score moves on to 28. Only 3 steps required to climb this title of in this match. What a titanic match we have here. What a thrilling situation of a climax we are in this match. What a match. We should congratulate for both the teams. 3 runs required in 2 deliveries. 2 ಎಸೆಗಳು 3 ರನ್ಗಳು. There is literally all 3 results are possible here. Victory, defeat and a tie. Let us wait and see what will be the final outcome. What a match. This is the match coming down, right down to the wire. Again I'm asking in a golden knack. In that knack also you are going to pick the wicket. There is no chance whatsoever. And with a smiling face of the bowler before batsman playing the ball. Last 2 balls to go. 3 runs to win this match. What a match we have in here. What a thrilling finish. What an exciting finish it is going to be. Another clocking delivery, and which means 1 more wicket by the dust here. Last ball to go. 2 runs to win this match. 2 to tie, 3 to win. ಇಂತಹ ರೋಚಕತೆಯ ಒಂದು ಎಕ್ಸೈಟ್ ಉದ್ವೇಗ ಬೇಕಾಗುತ್ತದೆ ಪ್ರತಿಯೊಂದು ಪಂದ್ಯದಲ್ಲೂ. ಆಗ ಪ್ರೇಕ್ಷಕರನ್ನ ಸಹ ತುದಿಗಾಲ ಮೇಲೆ ನಿಲ್ಲಿಸುತ್ತದೆ. This match is literally electrifying, galvanizing the crowd here like anything. What a match we having here. New man in batsman name, please. 1 ball, 3 runs. 2 to tie, 3 to win. Victory, defeat and a try. All 3 results are possible here. Let us wait and see which will be the face come out finally. New man in batsman name. One ball left with them. 3 runs to win this match. 2 to tie this match. What a match. What a thrilling finish. 6 ಹೊಡಿತಾರೋ, ಬೌಂಡ್ರಿ ಹೊಡಿತಾರೋ, ಇಲ್ಲ 3 ರನ್ ಹೊಡಿತಾರೋ, ಕಾದು ನೋಡೋಣ. ಶಾರ್ಟ್ ಆಗಿ ಬಿಡಿಸ್ತಾನೆ, ಬಲವಾಗಿ ಹೊಡೆದ್ರು, ಕೇವಲ ಒಂದು ರನ್. What a sensible player. I think ಇವರೊಂದಿಗೆ ಈ ಒಂದು ಪಂದ್ಯವನ್ನ ಅಕ್ಷರಶಃ ತನ್ನದಾಗಿಸಿಕೊಂಡಿದೆ. ಸೈಲೆಂಟ್ ಬಾಯ್ಸ್ ಅವರು ಸೈಲೆಂಟ್ ಆಗಿ ತನ್ನದಾಗಿಸಿಕೊಂಡ್ರು. ಬಾಲ್ ತಗೊಳ್ಳಿ ಪ್ಲೀಸ್, ಬಾಲ್ ಇಸ್ಕೊಳ್ಳಿ. 2 ತಂಡದ ಆಟಗಾರರಿಗೂ ಅಭಿನಂದನೆಗಳು ನಿಮ್ಮ ಒಂದು ವೀರೋಚಿತ ಆಟಕ್ಕೆ. ಓವರ್ ಹಾಕಿದ್ರು ಅವರು ಬಂದ್ಬಿಡಕ್ಕೆ
ಅದೇ ರೀತಿ ಈ ಒಂದು ಪಂದ್ಯ ಪುರುಷೋತ್ತಮರಾಗಿ ಪುರುಷೋತ್ತಮರವರನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ಪಂದ್ಯ ಪುರುಷೋತ್ತಮರನ್ನೇ ಆಯ್ಕೆ ಆಗಿದೆ. 2 ಸಿಕ್ಸರ್ ಹಾಗೂ 1 ಬೌಂಡರಿಯ ಮೂಲಕ ಈ ಒಂದು ಪಂದ್ಯಕ್ಕೆ ಒಂದು ಕಿಚ್ಚನ್ನು ಹಚ್ಚಿ ತಮ್ಮ ತಂಡವನ್ನ ಜಯಶಾಲಿಯನ್ನಾಗಿಸಿದ್ರು. ವಿಜಯಶಾಲಿಯಾದ ತಂಡದ ಪುರುಷೋತ್ತಮರವರು ಈ ಒಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನ ಪುರುಷೋತ್ತಮರವರು ನಿಮಿಷ ಬನ್ನಿಲಿ. ಪುರುಷೋತ್ತಮರವರು ಅನಿಲ್ ಕುಮಾರ್ ಸರ್ ಅವರಿಂದ ಈ ಒಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಒಂದು ನಿಮಿಷ. ಎರಡು ತಂಡಗಳಿಗೂ ಸಮಾನವಾದ ಅವಕಾಶವಿತ್ತು. ಕೊನೆಗೂ ವಿಜಯಲಕ್ಷ್ಮಿ ಅಶೋಕ 11 ತಂಡ ಪಡೆದುಕೊಳ್ತು. ಎರಡು ತಂಡದ ಆಟಗಾರರಿಗೂ ತಮ್ಮ ವೀರೋಚಿತ ಪ್ರದರ್ಶನಕ್ಕೆ ನಾವು ಆಭಾರಿಯಾಗಿದ್ದೇವೆ, ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮುಂದಿನ ವೀಕ್ಷಕ ವಿವರಣೆಗಾಗಿ ಅಫ್ಜಲ್ ರವರು ನಮ್ಮನ್ನ ಸೇರ್ಕೊಳ್ತಾರೆ. ಅಫ್ಜಲ್ ಕೊಪ್ಪ ಇವರು ಮುಂದಿನ ವೀಕ್ಷಕ ವಿವರಣೆಯನ್ನ ಮುಂದುವರಿಸ್ತಾರೆ. ದಯಮಾಡಿ ಅಫ್ಜಲ್ ಕೊಪ್ಪ ಇವರು ತಮ್ಮ ದಾಂಗುಡಿ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಹಲೋ 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 ಮುಂದಿನ ಪಂದ್ಯಾಟಕ್ಕಾಗಿ ಕ್ರಿಕ್ಮಠ ವರ್ಸಸ್ ಈಗಲ್ 18-11 ತಂಡ. ಎರಡು ತಂಡದ ನಾಯಕರು ಶೀಘ್ರದಲ್ಲೇ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಕ್ರಿಕ್ಮಠ
ನೋಡ್ತಾ ಇದೆಯಾ ಲೈವ್ ಅಲ್ಲಿ ನೋಡ್ತಾ ಏನ್ ಗಿರಿಕ್ ಅಂತ ಹಲೋ ಆರ್ಗನೈಸರ್ಸ್ ಸಂಘಟಕರು ಗಮನಿಸಿಕೊಳ್ಳಿ, ಶೀಘ್ರಗತಿಯಲ್ಲಿ ಮುಂದಿನ ಪಂದ್ಯಾಟವನ್ನು ನಡೆಸಿಕೊಡಬೇಕು ಮತ್ತು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಟಾಸ್ ಕಾರ್ಯಕ್ರಮ ನಡೆಸಿಕೊಡಬೇಕು, ದಯವಿಟ್ಟು ಗಮನಿಸಿಕೊಳ್ಳಿ. ಹಲೋ ಹಲೋ ಈಗ 18-11 ತಂಡದ ನಾಯಕರು ಗಮನಿಸಿಕೊಳ್ಳಿ, 11 ಜನರ ಪಟ್ಟಿಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶೀಘ್ರಗತಿಯಲ್ಲಿ ಪ್ರಭುರವರ ಗಮನಕ್ಕೆ ಮೊದಲಾಗಿ ತಿಳಿಸ್ತಾ ಇದ್ದೇವೆ ನಾವು. ಆರ್ಗನೈಸರ್ಸ್ ತಂಡ ಕೊಡಿ. ಹಲೋ ಎಸ್, ಮುಂದಿನ ಪಂದ್ಯಾಟಕ್ಕಾಗಿ ಟಾಸ್ ಕಾರ್ಯಕ್ರಮದಲ್ಲಿ ಜಯಗಳಿಸಿರ್ತಕ್ಕಂಥ ಕ್ರಿಕ್ಮಠ ತಂಡದ ನಾಯಕರು ಎಲೆಕ್ಟೆಡ್ ಟು ಬೌಲ್ ಫಸ್ಟ್ ಅನ್ನುವಂಥ ರೂಪದಲ್ಲಿ ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಶೀಘ್ರಗತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣಬೇಕು ಎಂಬಂತ ಬೇಡಿಕೆಯನ್ನು ಮುಂದಿಟ್ಟುಕೊಳ್ತಾ ಇಲ್ಲಿ ಮುಂದಿನ ಪಂದ್ಯಾಟಕ್ಕೆ ಅಂಕಣ ಒಳಭಾಗದಲ್ಲಿ ರೋಚಕ ತಿರುವನ್ನ ಕಾಣಬೇಕಾಗಿರುವಂತಹ ಆಶೆಯಲ್ಲಿ ನಾವು ಕೂಡ ಗಮನಿಸಿಕೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಅಂಕಣ ಒಳಭಾಗದಲ್ಲಿ ಅಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ಕ್ರೀಡಾಪಟುಗಳು, ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇರ್ತಕ್ಕಂಥ ಕ್ರೀಡಾಪಟುಗಳು, ತಾಲೀಮನ್ನು ಮಾಡ್ತಾ ಇರ್ತಕ್ಕಂಥ ಕ್ರೀಡಾಪಟುಗಳು ದಯವಿಟ್ಟು ಅಂಕಣವನ್ನ ತೆರವುಗೊಳಿಸಿಕೊಡ್ಬೇಕೆಂಬ ವಿನಂತಿಯನ್ನು ಮೊದಲಾಗಿ ತಿಳಿಸ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಿ ಸರ್ ಪ್ಲೀಸ್. ಒಂದೆಡೆ ಈ ಪಂದ್ಯಾಕೂಟಕ್ಕೆ ಬಹಳ ಪ್ರಾಮುಖ್ಯರಾಗಿ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ ಪಂದ್ಯಾಕೂಟದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಶ್ರೀಯುತ ರಕ್ಷಾ ರಾಮಯ್ಯ ಇವರನ್ನ ಅಭಿನಂದಿಸಿಕೊಳ್ತಾ ಇದ್ದೇವೆ. ಜೊತೆಗೆ ಗೌರವಾಧ್ಯಕ್ಷರಾಗಿ ಶ್ರೀಯುತ ಸುಂದರ್ ರಾಮಯ್ಯ ಇವರನ್ನ ಕೂಡ ಅಭಿನಂದಿಸಿಕೊಳ್ತಾ ಇದ್ದೇವೆ. ಜೊತೆಗೆ ಸಂಚಾಲಕರಾಗಿ ಪ್ರತಿಯೊಂದು ಕಾರ್ಯವನ್ನು ಕೂಡ ಯಶಸ್ಸಾಗಿ ಕೊಂಡೊಯ್ತಾ ಇರ್ತಕ್ಕಂಥ ಶ್ರೀಯುತ ಪ್ರಭು ಇವರನ್ನ ಕೂಡ ಅಭಿನಂದಿಸಿಕೊಂಡು ಬರ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಬೆಳಗ್ಗಿನಿಂದಲೂ ಕೂಡ ನಮ್ಮ ಪ್ರಾಮುಖ್ಯತೆ ವೇದಿಕೆಯಲ್ಲಿ ಕುಳಿತುಕೊಂಡು ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಮುಖ್ಯ ಅತಿಥಿ ಮಲ್ಲೇಶ್ವರಂ ಯೂತ್ ಕಾಂಗ್ರೆಸ್ನ ಅಸೆಂಬ್ಲಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀಯುತ ಅನಿಲ್ ಕುಮಾರ್ ಸರ್ ಇವರು ಕೂಡ ಈ ಒಂದು ಪಂದ್ಯಾಟದ ವೀಕ್ಷಣೆಯನ್ನು ಬೆಳಗಿನಿಂದಲೂ ಬಹಳಷ್ಟು ಅಚ್ಚುಕಟ್ಟಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ. ಅವರಿಗೆ ಕೂಡ ಸಂಘಟನಾ ವತಿಯಿಂದ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸಿಕೊಡ್ತಾ ಇದ್ರೆ ಒಂದೆಡೆ ಎಷ್ಟೇ ಬೆಳಗಿನ ವಾತಾವರಣದಲ್ಲಿ ಎಷ್ಟೇ ಬೆಳಗಿನ ಅವಧಿಯನ್ನು ಕೂಡ ಪಂದ್ಯಾಟವನ್ನು ಆರಂಭಿಸಿಕೊಂಡ್ರೆ ಒಂದೆಡೆ ಇವತ್ತಿನ ವಾತಾವರಣ ಕೂಡ ಹಾಗೆ ಇದೆ. ಸಮಯ 3:30 ಕೂಡ ಇನ್ನೂ 8ಕ್ಕೂ ಅಧಿಕ ಪಂದ್ಯಾಟಗಳು ಈ ದಿನ ಈ ಅಂಕಣದಲ್ಲಿ ಸಾಗಿ ಬರಲಿಕ್ಕಿದೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಸೂಚನೆಯನ್ನು ನೀಡ್ತಾ ಇದ್ದೇನೆ. ಶೀಘ್ರಗತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣಬೇಕು ಮತ್ತು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಲೀಗ್ ಹಂತದ ಮೊದಲ ಪಂದ್ಯಾಟದ ಸೆಣಸಾಟವನ್ನು ಮಾಡ್ತಾ ಇರ್ತಕ್ಕಂಥ ಎರಡು ಬಲಾಢ್ಯ ತಂಡ ಈಗಲ್ 18-11 ತಂಡ ಒಂದೆಡೆ ಆದ್ರೆ ಇನ್ನೊಂದೆಡೆ ಕ್ರಿಕ್ಮಠ ಎರಡು ತಂಡಗಳ ಅಂಕಣ ಒಳಭಾಗದಲ್ಲಿ ಲೀಗ್ ಹಂತದ ಮೊದಲ ಪಂದ್ಯಾಟದ ಸೆಣಸಾಟಕ್ಕಾಗಿ ಸಂಪೂರ್ಣ ಸಿದ್ಧತೆಯೊಂದಿಗೆ ತಮ್ಮ ದೃಷ್ಟಿ ಮನದೇವರನ್ನ ಪ್ರಾರ್ಥಿಸಿಕೊಳ್ತಾ ಅಂಕಣ ಒಳಭಾಗದಲ್ಲಿ ರೋಚಕತೆಯ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಒಂದನೇ ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮೊಂದಿಗೆ ಬೆಳಗಿನಿಂದಲೂ ಬಹಳಷ್ಟು ಶಾಂತಿಯುತವಾಗಿ ಸಹಕರಿಸ್ತಾ ಇರ್ತಕ್ಕಂಥ ನಮ್ಮೂರ ಕ್ರೀಡಾ
ಪ್ರೇಕ್ಷಕರ ವರ್ಗಕ್ಕೆ ಅಭಿನಂದಿಸಿಕೊಳ್ತಾ ಇದ್ದಾವೆ. ಜೊತೆಗೆ ಈ ಭಾಗದಲ್ಲಿ ಬಹಳಷ್ಟು ಜನ ಕ್ರೀಡಾಪಟುಗಳು ಕೂಡ ಪಂದ್ಯಾಕೂಟಕ್ಕೆ ಭಾಗವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದಾರೆ. ಸಾಕಷ್ಟು ಒತ್ತಡದಲ್ಲಿ ಕೂಡ ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿಕೊಂಡು ಪಂದ್ಯಾಕೂಟವನ್ನು ಬಹಳಷ್ಟು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ರೆ ಇನ್ನೊಂದೆಡೆ ಪಂದ್ಯಾಕೂಟದ ನೇರ ಪ್ರಸಾರ M-Sports ನ ಮುಖಾಂತರವಾಗಿ ಯೂಟ್ಯೂಬ್ ನಲ್ಲಿ ಲಕ್ಷಾಂತರ ಮಂದಿ ಪಂದ್ಯಾಟದ ನೇರ ಪ್ರಸಾರವನ್ನ ನೋಡಬಹುದಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಅವಕಾಶವನ್ನ M-Sports ಸಂಘಟನೆ ಮಾಡಿಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ರೆ ಆ ಸಂಘಟನೆಯಲ್ಲಿ ಶರತ್ ಫ್ರಮ್ ಅರಸೀಕೆರೆ ಹಾಗೂ ರಿಷಬ್ ಫ್ರಮ್ ಮಹಾರಾಷ್ಟ್ರ, ಓಂಕಾರ್ ಫ್ರಮ್ ಮಹಾರಾಷ್ಟ್ರ ಹಾಗೂ ಜಾಂಟಿ ಫ್ರಮ್ ಅರಸೀಕೆರೆ ಈ ರೀತಿಯಾಗಿ ಕಾರ್ಯನಿರ್ವಹಣೆ ಮಾಡಿಕೊಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಸಚಿನ್ ಮಹಾದೇವ್ ಇವರು ಕೂಡ ಬಹಳ ಪ್ರಾಮುಖ್ಯತೆಯ ನೇತೃತ್ವವನ್ನು ನೀಡಿಕೊಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದಾರೆ. ಅಲ್ಲಿ ಎರಡು ತಂಡದ ನಾಯಕರು ದಯವಿಟ್ಟು ಗಮನಿಸಿಕೊಳ್ಳಿ. 12ನೇ ಆಟಗಾರರು ದಯವಿಟ್ಟು ಕಂಪಲ್ಸರಿ ಇಲ್ಲಿ ಬರಲೇಬೇಕು ಸರ್. ದಯವಿಟ್ಟು ಸಹಕರಿಸಿ ನಮ್ಮೊಂದಿಗೆ. ಅದೇ ರೀತಿ ಪ್ರಭುವಣ್ಣ ನೀವು ಕೂಡ 12 ಮೆಂಬರ್ ಇಲ್ಲಿ ಬರಲೇಬೇಕು. ಓವರ್ಗಳ ಪಂದ್ಯಾಕೂಟ ಆದ್ಯಾವ ತಂಡ ಜಯವನ್ನು ದಾಖಲಿಸಿದೆ ಅಂತ ವಿಚಾರವನ್ನು ಕಾದು ನೋಡಬೇಕಾಗಿದೆ. ಮೊದಲಾಗಿ ತಿಳಿಸ್ತಾ ಇದ್ದೇವೆ, ಕ್ರಿಕೆಟ್ ಅದೃಷ್ಟದ ಆಟ. ಕ್ರಿಕೆಟ್ನ ವಲಯಕ್ಕೆ ಯಾವನೇ ಜ್ಯೋತಿಷ್ಯವನ್ನು ನುಡಿತಾನೆ ಅಂತಿದ್ರೆ ಆತನನ್ನ ಸ್ಪಷ್ಟವಾಗಿ ಕ್ರಿಕೆಟ್ನ ವಲಯಕ್ಕೆ ಮೂರ್ಖ ಅನ್ನುವ ವಿಚಾರವನ್ನು ತಿಳಿಯಪಡಿಸ್ತಾ ಇದ್ದಾವೆ. ಅಷ್ಟರ ಮಟ್ಟಿಗೆ ಸೋಲಿನ ಹಂಚಿನ ಇರ್ತಕ್ಕಂಥ ತಂಡಗಳು ವಿಜಯ ದುದುಂಬಿಯನ್ನು ಬಾರಿಸಿರ್ತಕ್ಕಂಥ ನಿದರ್ಶನವಿದೆ. ಗಮನಿಸಿಕೊಳ್ಳಿ. ಬೌಲಿಂಗ್ ಫೀಲ್ಡಿಂಗ್ ಬ್ಯಾಟಿಂಗು 18-11 ಈಗಲ್ 18-11 ಟಾಸ್ವಿನ್ ಅವರು ಎಲೆಕ್ಟೆಡ್ ಟಾಸ್ ಆಯ್ತು ಅವರೇ ಫೀಲ್ಡಿಂಗ್ ಕ್ಲಿಕ್ ಮಾಡಿದ್ರೆ ಫೀಲ್ಡಿಂಗ್. ಅಲ್ಲಿ ಅಂಕಣ ಒಳಭಾಗದಲ್ಲಿ ತಾಲೀಮು ಮಾಡ್ತಾ ಇರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ಗಮನಿಸಿಕೊಳ್ಳಿ. ದಯವಿಟ್ಟು ಕ್ರೀಡಾಪಟುಗಳು ಗಮನಿಸಿಕೊಳ್ಳಿ. ದಯವಿಟ್ಟು ಅಂಕಣವನ್ನು ತೆರವುಗೊಳಿಸಿಕೊಳ್ಬೇಕು ಸರ್. ದಯವಿಟ್ಟು ಗಮನಿಸಿಕೊಳ್ಳಿ. ಪದೇ ಸೂಚನೆಯನ್ನು ಮಾಡುವಂತ ಅವಕಾಶವನ್ನು ನೀಡಬೇಡಿ. ಬಹಳ ವ್ಯವಸ್ಥಿತವಾಗಿ ಪಂದ್ಯಾಟ ಸಾಗ್ತಾ ಇದೆ, ನೇರ ಪ್ರಸಾರ ಸಾಗ್ತಾ ಇದೆ. ದಯವಿಟ್ಟು ತಾವೆಲ್ಲರೂ ಕೂಡ ಸಹಕಾರವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರವೇ ಈ ಪಂದ್ಯಾಕೂಟದ ಯಶಸ್ಸಿಗೆ ಪ್ರಮುಖ ಕಾರಣ ಎಂಬಂತ ವಿಚಾರವನ್ನು ತಿಳಿಯಪಡಿಸ್ತಾ ಇದ್ದೇವೆ. ಹಲೋ ಒಮ್ಮೆ ಇತ್ತೀಚಿನ ದಿನಗಳಲ್ಲಿ ಟೆನ್ನಿಸ್ ಕ್ರಿಕೆಟ್ ಇತಿಹಾಸವನ್ನ ಬಹಳಷ್ಟು ಶ್ರೀಮಂತಿಕೆಯಲ್ಲಿ ಕಾಣ್ತಾ ಇದ್ದಾವೆ. ರಾಜ್ಯದಾದ್ಯಂತ ಬಹಳಷ್ಟು ಲಕ್ಷ ರೂಪಾಯಿಯ ಪಂದ್ಯಾಟಗಳು ಬ್ಯಾಕ್ ಟು ಬ್ಯಾಕ್ ಹಿಂದೆ ಜರುಗ್ತಾ ಇರುವಂತ ನಿಟ್ಟಿನಲ್ಲಿ ಆ ಪಂದ್ಯಾಟದಲ್ಲಿ ಬಹಳಷ್ಟು ಕ್ರೀಡಾಪಟುಗಳು ರಾಜ್ಯದ ಬಹಳಷ್ಟು ಬಲಾಢ್ಯತನಗಳಲ್ಲಿ ಪ್ರತಿನಿಧಿಸುವಂತ ಆಡುವಂತ ಆಟಗಾರರು ಮ್ಯಾನ್ ಆಫ್ ದ ಸೀರಿಯಸ್ ಬೈಕ್ಗಳನ್ನು ಪಡ್ಕೊಂಡಿರ್ತಕ್ಕಂಥ ನಿದರ್ಶನಗಳಿವೆ. ಆ ನಿಟ್ಟಿನಲ್ಲಿ ರಾಜ್ಯ ಸಾಲಿಗ್ರಾಮ
ಜಾನ್ಸನ್ ಕುಂದಾಪುರ ಪರವಾಗಿ 2 ಬೈಕ್ಗಳನ್ನು ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ ಪುರುಷೋತ್ತಮ ಪುರುಷಿ ನ್ಯಾಶ್ ಬೆಂಗಳೂರು ತಂಡದ ಪರವಾಗಿ 2 ಬೈಕ್ಗಳನ್ನು ಪಡ್ಕೊಂಡ್ರು. ಪ್ರದೀಪ್ ಜೈ ಕರ್ನಾಟಕ ತಂಡದ ಪರವಾಗಿ 2 ಬೈಕ್ಗಳನ್ನು ಮ್ಯಾನ್ ಆಫ್ ದಿ ಸೀರೀಸ್ ಅನ್ನೋ ರೂಪದಲ್ಲಿ ಪಡ್ಕೊಂಡ್ರು. ಅದೇ ರೀತಿ ಸ್ವಸ್ತಿಕ್ ನಾಗರಾಜ್ SZCC ಬೆಂಗಳೂರಿನ ಪರವಾಗಿ 2 ಬೈಕ್ಗಳನ್ನ ಕ್ಷಮಿಸಿ 4 ಬೈಕ್ಗಳನ್ನು ಮ್ಯಾನ್ ಆಫ್ ದಿ ಸೀರೀಸ್ ಅನ್ನೋ ರೂಪದಲ್ಲಿ ಪಡ್ಕೊಂಡ್ರು. ಸತೀಶ್ ಜಿ ಮಲ್ಪೆ ಕೊನೆಯದಾಗಿ 3 ಬೈಕ್ಗಳನ್ನ ಮ್ಯಾನ್ ಆಫ್ ದಿ ಸೀರೀಸ್ ಅನ್ನೋ ರೂಪದಲ್ಲಿ ಪಡ್ಕೊಂಡ್ರು. ಬಹುಶಃ ರಾಜ ಸಾಲಿಗ್ರಾಮ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿರ್ತಕ್ಕಂಥ ಲಕ್ಷ ರೂಪಾಯಿ ಬಹುಮಾನದ ಪಂದ್ಯದಲ್ಲಿ ಪ್ರಶಸ್ತಿ ಎತ್ತಿಹಿಡಿಯಲ್ಲಿ ಬಹುಮುಖ್ಯದ ಪಾತ್ರವನ್ನು ವಹಿಸಿಕೊಟ್ಟಿದ್ರು. ಅದೇ ರೀತಿ ಬೈಕ್ಗಳನ್ನು ಕೂಡ ಬಹಳಷ್ಟು ಯಶಸ್ವಿಯಾಗಿ ಪಡ್ಕೊಳ್ಳುವುದರಲ್ಲಿ ಪ್ರದರ್ಶನವು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬಂದರು. ದಿ ಗೇಮ್ ಚೇಂಜರ್ NSR ಇವರ ಆಶ್ರಯದಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ ಯೂತ್ ಕಪ್ ಅನ್ನುವಂಥ ರೂಪದಲ್ಲಿ ಹಗಲು ಮತ್ತು ರಾತ್ರಿಯ ವ್ಯವಸ್ಥಿತ ಪಂದ್ಯಾಕೂಟವನ್ನು ನಡೆಸಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ದಿನ ಆರಂಭಿಕ ದಿನದಲ್ಲಿ ಇನ್ನೂ ಕೂಡ 8ಕ್ಕೂ ಅಧಿಕ ಪಂದ್ಯಾಟಗಳು ಬಾಕಿ ಉಳಿತಾ ಇದೆ. ಬಹಳಷ್ಟು ಬಲಾಢ್ಯತನಗಳ ಸೆಣಸಾಟಗಳ ಅಂಕಣ ಒಳಭಾಗದಲ್ಲಿ ಇನ್ನೂ ಕೂಡ ಸಾಗಿ ಬರಲಿಕ್ಕಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ಅಂಕಣ ಒಳಭಾಗದಲ್ಲಿ ಶೀಘ್ರಗತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣಬೇಕು ಎಂಬ ವಿಚಾರವನ್ನು ತಿಳಿಸ್ತಾ ಇದ್ದೇವೆ. ಬಹುಶಃ ಮಳೆ ಬರುವಂತ ಸಾಧ್ಯತೆ ಕೂಡ ಇದೆ. ಗಮನಿಸಿಕೊಳ್ಳಿ ಆರ್ಗನೈಸರ್ಸ್, ನಿಮ್ಮ 3 ತಿಂಗಳ ಶ್ರಮಕ್ಕೆ ಪ್ರತಿಫಲ ದೊರಕಬೇಕಾದ್ರೆ, ನಿಮ್ಮ 3 ತಿಂಗಳ ಶ್ರಮಕ್ಕೆ ಪ್ರತಿಫಲ ದೊರಕಬೇಕಾದ್ರೆ ಪಂದ್ಯಾಟ ಯಶಸ್ಸನ್ನು ಕಾಣಬೇಕು. ಶೀಘ್ರಗತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣಬೇಕು. ಯಾವುದೇ ರೀತಿಯ ಅಡೆತಡೆ ಉಂಟಾಗಬಾರದು. ಗಮನಿಸಿಕೊಳ್ಳಿ, ಅಲರ್ಟ್ ಆಗಿರಿ. ಹಲೋ ಹಲೋ ಆರ್ಗನೈಸರ್ಸ್, ಪ್ರಭುರವರು ದಯವಿಟ್ಟು ವೇದಿಕೆ ಮುಂಭಾಗ ಆಗಮಿಸಿಕೊಳ್ಬೇಕು. ವ್ಯವಸ್ಥಾಪಕರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಶೀಘ್ರಗತಿಯಲ್ಲಿ ಆಗಮಿಸಿಕೊಳ್ಬೇಕಾಗಿ ವಿನಿಸಿಕೊಂಡು ಬರಿದ್ದೇವೆ.